ಲೋಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಆಡಿಯನ್ಸ್ ನೈಸ್ ಪೊಸಿಷನ್. ಸೂಪರ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಅಂತೂ ಇಂತೂ ಹೋದ ವಾರ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತು. ಆ ಶುಭ ಕಾರ್ಯ ಯಾವ ರೇಂಜ್ ಅಲ್ಲಿ ಇತ್ತು ಅಂದ್ರೆ, ಇನ್ನೇನು ಬೆಟ್ಟದ ಮೇಲಿಂದ ಬೀಳ್ತಾ ಇರೋನ್ಗೆ ಯಾವನ ಬಂದು ಉಟ್ಕೊಂಡಿರೋ ಲುಂಗಿನ ಹಿಂಗ್ ಬಿಸಾಕ್ಬಿಟ್ಟು ಮೇಲೆ ಕೆಳದಂಗಿತ್ತು. ಏನೇ ಆಗ್ಲಿ, ಮದುವೆ ಅನ್ನೋದು ಒಂದು ಶುಭ ಕಾರ್ಯನೇ. ಸೊ ಶುಭ ಅಂತಾನೆ ಕನ್ಸಿಡರ್ ಮಾಡೋಣ. ಆದ್ರೆ ಹೈಲಿ ಸಿನಿಮ್ಯಾಟಿಕ್ ಆಗಿತ್ತಲ್ಲ ನಮ್ಮ ಮನೆಯಲ್ಲಿ ನಡೆದಂತ ಮದುವೆ ತುಂಬಾ ಚೆನ್ನಾಗಿತ್ತು. ಬಟ್ ಅದಾದ ನಂತರ ಏನೋ ಇನ್ನೊಂದೇನೋ ಒಂದು ಘಟನೆ ನಡಿಬೇಕಾಯ್ತಲ್ಲ ಅಂತ ನಡೀತಾ. ಏನೋ ನಿಮ್ದೇ ಮದುವೆ ಆದಂಗ ಆಡ್ತಿದಿರಲ್ಲ, ಆಗಿರೋದು ಮುದ್ದೇಶಂದು. ವೆಯ್ಟ್ ಮಾಡಿ. ನನಗಂತೂ ಆಶ್ಚರ್ಯ. ಮುದ್ದೇಶ್ ಅವ್ರ ಮಾತು ಕೇಳೋ ಅಂತ ಹೆಂಡತಿ. ಮೈ ಗಾಡ್ ಅಲ್ವಾ, ವೆರಿ ಸರ್ಪ್ರೈಸಿಂಗ್. ಈ ಮದುವೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ, ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಯೂಶಲಿ ಹುಡುಗ ಹುಡುಗಿನ ಮದುವೆ ಆಗೋದು ನೋಡಿರ್ತೀರಾ, ಹುಡುಗನ ಮದುವೆ ಆಗೋದು ಕೇಳಿರ್ತೀರಾ, ಹುಡುಗಿ ಮದುವೆ ಆಗಿರೋದು ಇವಾಗ ಸ್ವಲ್ಪ ಕಾಮನ್ನೇ. ಅಷ್ಟೇ ಯಾಕೆ, ಮಳೆ ಬರ್ಲಿಲ್ಲ ಅಂತ ಕತ್ತೆಗಳ ಮದುವೆ, ಈ ಕಪ್ಪೆಗಳ ಮದುವೆ, ಯಾರ್ದೋ ಜೊತೆ ಯಾವ್ದೋ ನಾಯಿ ಮದುವೆ, ಈ ತರದೆಲ್ಲ ಮಾಡಿಸ್ತಾರೆ ಅಲ್ವಾ. ಆದ್ರೆ ಒಬ್ಳು ತುಂಬಾ ವಿಚಿತ್ರವಾದಂತ ಹೆಂಗಸ್ರು, ಅವಳ ಹೆಸರು ವೆರಿಕಾ ಲಾಟೂರ್. ಆಕೆ ಯಾರನ್ನ ಮದುವೆ ಆಗಿರ್ಬೋದು ಹೇಳಿ? ಯಾರನ್ನ? ಐಫಿಲ್ ಟವರ್ನ. ಐಫಿಲ್ ಟವರ್ನ ಮದುವೆ ಆಗಿದ್ದಾರಂತೆ. ಐಫಿಲ್ ಟವರ್ಗೆ ತಾಳಿ ಕಟ್ಬಿಡ್ಯಾರ? ಐಫಿಲ್ ಟವರ್ ಗಂಡಾಗಿದೆ, ಇವಳು ಹೆಣ್ಣಾಗಿದ್ರೆ ಗಂಡ ತಾಳಿ ಕಟ್ಟಬೇಕು. ಏನೋ ಒಂದ್ ಆಗಿದೆ ಬಿಡಿ ಸರ್, ಒಟ್ನಲ್ಲಿ ಮದುವೆ ಆಗಿದ್ದಾರಂತೆ. ಈಗ ನಾವೆಲ್ಲ ಐಫಿಲ್ ಟವರ್ ಹತ್ರ ಹೋದ್ರೇನೋ ಒಂದ್ ಸ್ವಲ್ಪ ನಿಂತ್ಕೊಂಡು ಫೋಟೋ ಹೋದ್ವಿ, ಸೆಲ್ಫಿ ತಗೊಂಡ್ವಿ, ನೋಡ್ವಿ ಸಕದಾಗಿದೆ ಅದು ಇದು, ಒಂದ್ ಸ್ವಲ್ಪ ಮೇಲ್ಗಡೆ ಹೋಗು, ಲಿಫ್ಟ್ ಅಲ್ಲಿ ಕೆಳಗೆ ಬಾ, ಈ ತರದೆಲ್ಲ ಮಾಡ್ಬೋದು. ಇವಳು ಯಾವ ತಿಕ್ಲಿ ಇವಳು ಮದುವೆನೇ ಆಗ್ಬಿಟ್ಟಿದ್ದಾಳೆ ಐಫಿಲ್ ಟವರ್ ಇಷ್ಟ ಆಯ್ತು ಅಂತ. ಎಂತ ವಿಪರ್ಯಾಸ ಅಲ್ಲ. ಬಟ್ ನನಗೇನೋ ಒಂಥರ ಖುಷಿ ಅನ್ಸುತ್ತೆ. ಯಾಕಂದ್ರೆ ಒಂದ್ ಗಂಡನ್ಗಿಂತ ಒಂದ್ ಟವರ್ ಬೆಟ್ರು ಅಂತ ಅನ್ಲಲ್ಲ. ಕೌಂಟ್ರ್ ಇಲ್ಲಿದೆ, ಫ್ಯಾಮಿಲಿ ಶೋ ಹೇಳಂಗಿಲ್ಲ. ಹೌದಾ? ಬರುವಾಗ ಬೆತ್ತಲೆ, ಹೋಗುವಾಗ ತೆತ್ತಲೆ ಅಲ್ಲ ಕಣ, ಬೆತ್ತಲೆ. ಅದೇ ತೆತ್ತಲೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಅದ್ ಯಾವನ್ನೋ ಮದ್ವೆ ಆಗ್ಬಿಟ್ಟಲ್ಲ, ಯಾಕೆಲೆ? ನಿಮ್ಮಿಬ್ಬರದು ಏನ್ರಲ್ಲಿ ನಡುವೆ ಬರೀ ಕತ್ತಳೆ. ಅದು ನನಗೆ ಗೊತ್ತಲೇ, ಗೊತ್ತಿದ್ದು ಕೇಳೋದು ತಪ್ಪಲೆ. ಅಯ್ಯ ಸೋಮನ ಎತ್ತಲೇ. ಈ ಡ್ರೆಸ್ ಏನೋ ಇದು ಅವತಾರ ಎಲ್ಲೋ. ನಾವು ವೈರ್ಗಳಾಗಿ. ಫಸ್ಟ್ ನಿನ್ ಕೈಯಲ್ಲೋಯ್ತದ ಹೇಳು. ಕೈಯಲ್ಲೋಯ್ತು ಎಲ್ಲ ಹೋದ್ಮೇಲೆ ಕೈ ಇಟ್ಕೊಂಡು ಏನ್ ಮಾಡ್ತೀಯ ಕೋಬ್ರಾ? ಏನ್ ಕತ್ತರಿಸ್ಕೊಂಬಿಟ್ಟ? ಯಾಕೆ ಬಂದ್ಬಿಡು. ದಿನ ಹಾಕಿ ಬೇಜಾರಾಗಿತ್ತು, ಅದಕ್ಕೆ ಒಳಗಿಟ್ಕೊಂಡಿದ್ದೆ. ಅಪ್ಪ ಕಂತೆಗ್ ತಕ್ ಬಂತೆ ಅಂದ್ರೆ ಇದನ್ನೇ ಹೇಳೋದು. ಅದು ವೈರ್ಗಳಾಗಿ ಅಲ್ಲ ಕಣೋ, ಅದು ವೈರಾಗಿಗಳಾಗಿ. ಕರೆಕ್ಟ್, ಯು ಆರ್ ಹಾಫ್ ಬಾಟ್ಲಿ ರೈಟ್. ಅಪ್ಪ ಅದು ಹಾಫ್ ಬಾಟ್ಲಿ ರೈಟ್ ಅಲ್ಲ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಬಿಡಪ್ಪ, ಎಲ್ಲ ಅದು ನಮ್ಗೆ ಚೆನ್ನಾಗಿ ಗೊತ್ತು. ನಾವು ವೈರಾಗಿಗಳಾದ್ಮೇಲೆ ಎಲ್ಲ ಬಿಟ್ಟಿರ್ತಾರಲ್ವಾ, ಅದಕ್ಕೆ ನಾವು ಸ್ಪೆಲ್ಲಿಂಗ್ ಸಮೇತ ಬಿಟ್ಬಿಟ್ಟಿದೀವಿ ನಾವು. ಸರಿ, ಚಂಬಿಡ್ಕೊಂಡು ಏನು ಮಾಡ್ತಾ ಇದ್ದೀರಾ? ಎಲ್ಲಿ ಬಯಲ್ ಕಡೆ ಹೋಗ್ತಾ ಇದ್ದೀರಾ? ಇಲ್ಲ ಕಣ, ನಾವ್ ಏನು ತುಜಾ ಮಾರ್ಗ ಹೋಯ್ತಾ ಇದೀವಿ, ಹಿಮಾಲಯಕ್ಕೆ ಹೋಯ್ತಾ ಇದೀವಿ ಕಣ. ಅಲ್ಲೆಲ್ಲ ಮಂಜು ಗಡ್ಡೆ ಅಲ್ವೇಣ, ಎಮರ್ಜೆನ್ಸಿ ನೀರ್ ಬೇಕಲ್ವಾ, ಅದಕ್ಕೆ ಇಲ್ಲಿಂದಾನೆ ತಗೊಂಡ್ ಹೋಯ್ತಾ ಇದೀವಿ. ಅಲ್ಲ ಕಣ, ಈ ನೀರ್ ಇವಾಗ ಇಲ್ಲಿಂದ ತಗೊಂಡ್ ಹೋಗ್ತಾ ಇದೀರಲ್ವಾ, ಹೋಗೋ ಅಷ್ಟ್ರಲ್ಲಿ ಇದು ಮಂಜುಗಡ್ಡೆ ಆಗ್ಬಿಡಲ್ವಾ? ನನ್ನ ಪ್ರೀತಿ ಪಾರ್ವಳನೆ ಆರು ಹೋಗ್ತಾ ಇದ್ರೆ ಅದನ್ನೇ ಕ್ಯಾಚ್ ಹಾಕೊಂಬಿಟ್ಟು ತಂದೂರಿ ಮಾಡ್ಕೊಂಡು ತಿಂತಾ ಇದೆಯಲ್ಲಪ್ಪ. ನಾವು ಹೋಗ್ತಾ ಇರೋದು ಪೂಜಾ ಮಾರ್ಗ ಅಲ್ಲ, ಹಿಮಾಲಯಕ್ಕೆ. ನೀನ್ ನೋಡಿದ್ರೆ ನೀರು ಹೋಯ್ತು ಅಂತ ಕನ್ಫ್ಯೂಸ್ ಮಾಡ್ತೀಯಲ್ಲಪ್ಪ. ಸ್ವಲ್ಪ ನಮ್ಮ ಫೀಲಿಂಗ್ಗೆ ಬೆಲೆ ಕೊಡಪ್ಪ, ಬೆಲೆ ಕೊಡೋಕಂದ. ಆಯ್ತಾಯ್ತಾಯ್ತಾಯ್ತಾಯ್ತು. ಇವಾಗ ನೀವು ಹಿಮಾಲಯಕ್ಕೆ ಯಾಕೆ ಹೋಗ್ತಾ ಇದ್ದೀರಾ ಅದನ್ನ ಹೇಳಿ. ನೀನು ಯಾಕೆ ಅಂತ ಕೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಟಿದ್ದೀವಲ್ಲಪ್ಪ. ಆದ್ರೆ ಇವತ್ತು ಕಣ್ಣು ಮುಂದೆನೆ ಎಲ್ಲ ನಡೀತಾ ಇದ್ರು ಯಾಕೆ ಅಂತ ಕೇಳ್ತಾ ಇದೆಯಲ್ಲ ಕೋಬ್ರಾ. ನಿನ್ನ ತಾಳ್ಮೆಯಿಂದ ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ಸುಮ್ಮನೆ ಏನೇನೋ ಅನ್ಕೊಂಡು ನೀವು ಅಸಹ್ಯ ಮಾಡ್ಕೋಬಿಡಿ. ನೀವು ಸುಮ್ದಿರ ಕೋಬ್ರಾ. ಸಿಕ್ಕಿದ್ದು ಒಬ್ಳು ವರಲಕ್ಷ್ಮಿ, ಅವಳಾದ್ರೂ ನಮಗ್ ಸಿಗ್ತಾಳೆ ಅನ್ಕೊಂಡಿದ್ದು. ಅವಳು ಯಾವನೋ ಮದುವೆ ಆಗ್ಬಿಟ್ಲು. ನನ್ನ ಕೈಯಾರ ನಾನೇ ಅಂಗಡಿಗೆ ಹೋಗಿ ಹುಷಾರಾಗಿ ತಂದ ಮೊಟ್ಟೆ ಅವಳು. ನಾನಾಗೆ ಜೋಪಾನವಾಗಿ ಹೊಡೆದು ಆಮ್ಲೆಟ್ ಹಾಕಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ
ಯಾವನ ಬೇರೆಯವನ್ ಬಂದ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟು ಅಂತ ನೀವ್ ಅನ್ಕೊಂಡಿದೀರಾ. ಆಮ್ಲೆಟ್ ಆಗಿಲ್ಲ ಅಂದ್ರೆ ಏನೇ ಎಗ್ ಬುರ್ಜಿ ಆಗಿರ್ಬೋದಲ್ಲ. ಬಟ್ ಗಾರ್ನಿಶಿಂಗ್ ತೋತಿ ಮರಿ ತೊಪ್ಪೆ ಹಾಕ್ಬೇಕು. ಅಪ್ಪ ಕೋತಿ ಮರಿ ತೊಪ್ಪೆ ಅಲ್ಲಪ್ಪ, ಕೊತ್ಮರಿ ಸೊಪ್ಪು. ಅದನ್ನೇ ಹಾಕಿಬೇಕು ನಾನು. ಸುಜಾ, ನಾವ್ ಹಿಮಾಲಯಕ್ಕೆ ಹೋಯ್ತಾ ಇರೋದು. ಓಹೋ ಹಿಮಾಲಯ, ಓಹೋ ಹಿಮಾಲಯ ಅಂತ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಕ್ಕಲ್ಲ ಕಣ. ಜೀವನದಲ್ಲಿ ನೊಂದು ಬೆಂದು ಬೂದಿ ಆಗಿರೋ ಅಲ್ಪ ಸ್ವಲ್ಪ ಜೀವನನ ಅಲ್ಲಿ ಕಳಿಯಕ್ ಹೋಗ್ತಾ ಇದೀವಪ್ಪ. ಏನು ಅನ್ಭವಿಸ್ದೆ ಎಷ್ಟು ಬೇಗ ಅಲ್ಲಿಗೆಲ್ಲ ಹೋಗ್ಬಾರ್ದು ಕಣ್ರು. ಹೋಗಕ್ ನಮ್ಗೇನು ಆಸೆ ಅಣ್ಣ. ಓಸಿನಲ್ಲಿ ಟ್ರಾವೆಲ್ಸ್ನವರು 2 ಟಿಕೆಟ್ ಕೊಟ್ರು. ಅದಕ್ಕೆ ಜರ್ನಿ ವೇಸ್ಟ್ ಆಗ್ಬಾರ್ದಲ್ಲಪ್ಪ, ಅದಕ್ಕೆ ವೈರಾಗಿಗಳಾಗ್ತಾ ಇದೀವಿ. ಓಹೋ, ನಿಮ್ಮಿಬ್ಬರಿಗೂ ಬುದ್ಧಿ ಇದೆಯಲ್ಲ. ಯಾವನೋ ಟಿಕೆಟ್ ಕೊಟ್ಟನಂತ ಇವ್ರು ಹಿಮಾಲಯಕ್ಕೆ ಹೋಗ್ತಾ ಇದಾರಂತೆ, ಅದು ವೈರಾಗಿಗಳಾಗಿ. ತಲೆ ಇಲ್ವೇನ್ರ ನಿಮ್ಗೆಲ್ಲ? ಬಿಡು ತುಜ, ನಾವಿನ್ ಹೊರಡ್ತೀವಿ. ನಿಮ್ ಪೇಸ್ಗಿಷ್ಟು ಪಯರಾಕ ಒಂದ್ ನಿಮಿಷ ಇರೋ. ನೋಡ್ರ ವರು ಮದ್ವೆ ಆಗಿದ್ ನೀವ್ ನೋಡಿದ್ರೇನೋ. ಹೆಂಗ್ ನೋಡಕ್ಕಾಗತ್ತೆ ಕೊಬ್ರ, ಹೆಂಗ್ ನೋಡಕ್ಕಾಗತ್ತೆ? ತನ್ನ ಹಾಲ್ ಕುಡಿಬೇಕಾದ ಕರು ನಾಯಿ ಹತ್ರ ಹಾಲ್ ಕುಡಿಯೋದನ್ನ ಈ ಹಸು ಹೆಂಗ್ ನೋಡಕ್ಕಾಗತ್ತೆ ಕೊಬ್ರ? ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು. ಅದಕ್ಕೆ ಜೀವನನೇ ನಶ್ವರ ಅನ್ಕೊಂಡು ಹೋಗ್ತಾ ಇದೀವಿ. ಸಾಧ್ಯ ಆದ್ರೆ ಆಗಾಗ ನೆನ್ಸ್ಕೊ. ಅವನು ಆಗಾಗ ನೆನೆಸ್ಕೊಂಡ್ರೆ ಶರ್ಟು ಪ್ಯಾಂಟ್ ಎಲ್ಲ ಒದ್ದೆ ಆಗಿಬಿಡಲ್ವೇನೋ. ನಾನು ಬಕೆಟು ಚೊಂಬಲ್ಲಿ ನೀರಿಡ್ಕೊಂಡು ನೆನ್ಸ್ಕೊ ಅಂತ ಹೇಳಿಲ್ವೋ? ಮತ್ತೆ ನಮ್ಮನ್ನ ನೆನೆಸ್ಕೊ. ಅಯ್ಯೋ ತಡ್ಡ, ಇವನು ನೆನಪು ಮಾಡ್ಕೋ ಅಂತ ಹೇಳ್ಕೋಬೇಕು. ಯಾವ್ದೋ ಒಂದು. ಆದ್ರೆ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವರು ಸಂತೋಷವಾಗಿರ್ಲಿ. ಆದ್ರೂ ಅವಳು ಚೆನ್ನಾಗಿರ್ಲಿ ಅಂತ ತರಿಸ್ತೀವಿ ನಾವು. ಹರಿಸ್ತೀವಿ ಅನ್ನೋ. ಅದಕ್ಕೆ ನಮ್ಮನ್ನ ವೈರಾಗಿಗಳು ಅನ್ನೋದು. ಟೈಮ್ ಆಯ್ತು, ನಾವು ಬರ್ತೀವಪ್ಪ. ನಿಂತ್ಕೊಳ್ರೋ. ತಾಳ್ಮೆ ಅನ್ನೋದೇ ಇಲ್ವಲ್ರು ನಿಮ್ಗೆ? ತಾಳಿದನು ಬಾಳಿ ಅನ್ಕೊಂಡ್ರು. ತಾಳಿನೇ ಇನ್ನೊಬ್ಬನ ಹತ್ರ ಕಟ್ಟಿಸ್ಕೊಂಡ್ಮೇಲೆ ನಾವಿನ್ನೇನೋ ತಾಳದ್ರಲ್ಲಿ ಪ್ರಯೋಜನ ಇಲ್ಲ ಕಣ. ತುರಿ ಮಸಲ್ ಟೈಮ್ ಆಯ್ತು, ನಡಿ. ಆಯ್ತು ರೆಮೋ ಬರ್ತೇನೆ. ರೆಮೋ ತುಂಡಮ್ಮ ಬರ್ತೀವಿ ಸರ್. ಅಲ್ಲ ಸರ್, ನೀವು ನನಗಿಂತ ಸೀನಿಯರು. ಮೊದಲನೇ ಎಪಿಸೋಡ್ ಇಂದನೂ ಹೊರಗೆ ಕಾಳಾಗ್ತಿದ್ದೀರಾ. ನಿಮ್ ಕಣ್ಣು ಮುಂದೆನೆ ಇನ್ಯಾವನೋ ಮದ್ವೆ ಆದ್ರೆ ಇಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ನಡ್ಕೊಂಡು ಕೂತಿದ್ದೀರಲ್ಲ ಸರ್. ಎಂಕರ್ ಮನ್ಸ್ ಬರುತ್ತೆ ರೀ. ಓಡೋಗ್ರಿ, ಗುಡ್ ನ್ಯೂಸ್ ಇದೆ, ಓಡೋಗಿ. ಏನು? ಹೋಗಿ ಗುಡ್ ನ್ಯೂಸ್ ಇದೆ, ನ್ಯೂಸ್. ಗುಡ್ ನ್ಯೂಸ್. ಬರ್ತೀವಿ ಎಲ್ಲ. ಕೊನೆ ಸಲ ನಮ್ ಮುಖ ನೋಡ್ಕೊಂಬಿಡು. ನಡಿಯೋ ಬರುತ್ತುರಿ. ಹೋಗೋ ಟೈಮಲ್ಲಿ ಏನ್ ತುರಿಲ್ಲ. ನಡಿಯೋ ಹೋಗೋಣ. ನನ್ನ ಮಾತ್ ಕೇಳ್ರ. ಹೋಗೋದ್ ಹೋಗ್ತಾ ಇದೀರ, ನಾನು ಹೇಳೋದೊಂದ್ ಮಾತ್ ಕೇಳ್ಕೊಂಡು ಹೋಗ್ರಪ್ಪ. ಇಷ್ಟೇ ಕೇಳಿದೀವಂತೆ. ಅವ್ನು ಏನೋ ಲಾಸ್ಟ್ ಅಲ್ಲಿ ಏನೋ ಅವ್ನು ಮಾತು ಹೇಳ್ತಾನಂತೆ, ಕೇಳ್ಕೊಂಡೆ ಹೋಗ್ಬಿಡೋಣ ಪಡ. ವಿಷಯ ಏನಂದ್ರೆ, ವರಲಕ್ಷ್ಮಿ ಮದ್ವೆ ನಿಂತೋಯ್ತು, ಆಗ್ಲಿಲ್ಲ. ಅವಳು ಈಗ್ಲೂ ಕುಮಾರಿ. ಏಯ್ ತುಮಾರಿ, ನನಗ್ ಗೊತ್ತಿತ್ತು ನಿಜವಾದ ಪ್ರೀತಿ ಯಾವತ್ತೂ ಸಾಯಲ್ಲ ಅಂತ. ಹೌದು, ಪ್ರೀತಿನೂ ಸಾಯಲ್ಲ, ಆ ವರಲಕ್ಷ್ಮಿನೂ ಸಾಯ. ಕರೆಕ್ಟ್ ಆಗಿದೆ. ಅನ್ಯಾಯವಾಗಿ ವೈರಾಗಿಗಳಾಗ್ಬಿಡ್ತಿದ್ವಲ್ಲಪ್ಪ. ನನ್ನ ಮಕ್ಕಳ್ರ ಡವ್ ಮಾಡ್ಕೊಂಡು ಗಡ್ಡ ಎಲ್ಲ ಅಂಟಿಸ್ಕೊಂಡ್ ಬಂದಿದ್ದೀರಾ? ಒಂದ್ ವಾರಕ್ಕೆ ಬೆಳೆದು ಬಿಡ್ತದೆ ಬದ್ನೆಕಾಯಿ. ನಾನು ಅಷ್ಟೊತ್ತಿನ ಅದನ್ನ ತರ ಕೇಳಿದ್ದು. ಅವ್ನ್ ಗಡ್ಡ ಮಾತ್ರ ಅಲ್ಲ, ಇಲ್ಲ. ಕೀಳೀಗ ಒಟ್ಟಿನಲ್ಲ ಗೊಬ್ರ. ಏನು? ಅಕಸ್ಮಾತ್ ವಾಪಸ್ ಬಂದ್ರೆ ಏನ್ ಮಾಡ್ತೀಯಾ? ಚಪ್ಲಿ ತಗೊಂಡ್ ಹೊಡಿ ಅಂತ ನೀನೇ ಹೇಳ್ದೆ. ಅದೇ, ಆದ್ರೆ ನೀನು ಶೂ ಹಾಕಿದ್ಯಾ, ಚಪ್ಲಿನೇ ಹಾಕಿಲ್ಲ. ನಾವು ವಾಪಸ್ ಬರ್ಬೋದು. ಏನೋ ವಾಪಸ್ ಬರೋದು? ಇನ್ನು ಹೋಗೇ ಇಲ್ಲ, ಎಲ್ಲೋ ವಾಪಸ್ ಬರೋದು?
ಮಹಾಜನತೆಗಳೇ, ನಮ್ಮನ್ನ ತಪ್ಪನ್ನ ಹೊಟ್ಟೆಗೆ ಹಾಕೊಳ್ಳಿ. ವರು ಮತ್ತೆ ಕುಮಾರಿ ಆಗಿದ್ದಾಳೆ. ಮತ್ತೆ ಏನ್ ಕುಮಾರಿ ಆಗೋದು? 200 ವರ್ಷದಿಂದ ಕುಮಾರಿನೇ ಅಮ್ಮ. ಹೌದು, 200 ವರ್ಷದಿಂದ ಕುಮಾರಿ ಆಗಿದ್ದಾಳೆ. ಇಬ್ರಲ್ಲೊಬ್ರು ಪಟಾಯಿಸ್ಕೊಂಡು 1 ವರ್ಷದಲ್ಲಿ ಒಂದು ಮುದ್ದಾದ ಮೊಮ್ಮಗನ ಮಡ್ಲಿಗೆ ಹಾಕ್ತೀನಿ. ಇವ್ರಿಗೆ ಮೊಮ್ಮಗನೇ ಹುಟ್ಟೋದು, ಯಾಕಂದ್ರೆ ಅಮ್ಮನಿಗೆ ಅಷ್ಟು ವಯಸ್ಸಾಗಿದೆಯಲ್ಲ, ಹುಟ್ಟ ಮಗುನೇ ಅಜ್ಜಿ ಅಂತಾನೆ. ತುರಿ ಆ ಡ್ರೈವರ್ಗೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ. ಯಾಕೆ ಬಂದ್ಬಿಡು, ನಾನು ಹಾಕೋಗಿ ಹೇಳಿ, ಹೋಗ್ ನೀನು ಹೇಳು. ಯಾಕೆ ಇಬ್ರು ಗಲಾಟೆ ಮಾಡ್ಕೊಳ್ಳೋದು? ಇಬ್ರು ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡೋಣಪ್ಪ. ಚಂಬಿಯಾರ್ ನಿಮ್ ತಾತ ತಗೊಂಡೋಯ್ತಾರ, ಹೊತ್ತು ನಮ್ಗೆ ಎತ್ಕೊಂಡು ಹೋಗ್ತೀವಿರಪ್ಪ. ಇಲ್ಲ ನನ್ ಚಂಬ ಅಲ್ಲಿದೆ ನೋಡಲಿ. ಚಾಪೆನ ಎತ್ಕೊಂಡು ಹೋಗ್ತೀವಿ. ನಿನ್ ದಾಡಿ ಎತ್ಕೊಳ. ನನ್ ಮೀಸೆ ತಗೊಂಡಿದ್ದೀನಿ. ಸಾರಿ ಸಾರಿ, ನಂದದು. ಮಿಸ್ಟರ್ ಲಂಕೇಶ್, ಈಗ ಮಜಾ ಟಾಕೀಸ್ ಶುರುವಾಗಿ 1 ವಾರ ಆಗಿದೆ. ಈಗ ಈ ಮನೆಗೆ ಬಹಳ ಸ್ಪೆಷಲ್ ಆಗಿರುವಂತ ಒಬ್ಬ ಗೆಸ್ಟ್ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಬರ್ತಾ ಇರೋ ಗೆಸ್ಟ್ ನಮ್ಮ ಸೂಪರ್ ಸ್ಟಾರ್. ಅವರು ಕನ್ನಡಕ್ಕೆ ಹೊಸಬ್ರಲ್ಲ, ಕನ್ನಡಿಗರಿಗೂ ಹೊಸಬ್ರಲ್ಲ, ಮಜಾ ಟಾಕೀಸ್ಗಂತೂ ಹೊಸಬ್ರು ಅಲ್ವೇ ಅಲ್ಲ. ಆದ್ರೆ ಮಜಾ ಟಾಕೀಸ್ ಸೂಪರ್ ಸೀಸನ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಬಿಕಾಸ್ ವಿ ಆರ್ ವೆರಿ ನ್ಯೂ, ಇವ್ರನ್ನ ಏನೇನಂತ ಕರಿಬಹುದು? ಆಕ್ಷನ್ ಕಿಂಗ್, ಎವರ್ ಯಂಗ್, ಬಹುಭಾಷಾ ನಾಯಕ, ನಿರ್ದೇಶಕ, ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಕನ್ನಡ ಮಣ್ಣಿನ ಹೆಮ್ಮೆಯ ಕಲಾವಿದ. ಪ್ಲೀಸ್ ವೆಲ್ಕಮ್ ಅರ್ಜುನ್ ಸರ್ಜಾ ಸರ್. ಅರ್ಜುನ್ ಸರ್, ವೆಲ್ಕಮ್ ಟು ಮಜಾ ಟಾಕೀಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ಫ್ಯಾಂಟಾಸ್ಟಿಕ್. ನಾವೆಲ್ಲ ಪ್ರೀತಿಯಿಂದ ಅರ್ಜುನ್ ಸರ್ಗೆ ಒಂದು ಹೆಸರಿಟ್ಟಿದೀವಿ. ದರ್ಶನ್ ಅವ್ರು ಇಟ್ಟಿರೋದು ಹೆಸರು ಸೀನಿಯರ್ ಅಂತ, ನಾವು ಕರೆಯೋದು ಸೀನಿಯರ್ ಅಂತ. ಅವರು ನಂಗೆ ಪ್ರೀತಿಯಿಂದ ಒಂದು ಹೆಸರಿಟ್ಟಿದ್ದಾರೆ, ಹೇಳಿ ಸರ್. ಹೌದು, ಫಸ್ಟ್ 283 ಎಪಿಸೋಡ್ಗಳನ್ನು ಮಾಡಿ ಕರ್ನಾಟಕದಲ್ಲಿ ಎಲ್ಲ ಮನೆ ಮಾತಾಗಿರುವ ನಮ್ಮ ಈ ಸೃಜನ್ ಡೈರೆಕ್ಷನ್ ಅಲ್ಲಿ ಮಜಾ ಟಾಕೀಸ್ಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆ. ಈಗ ಸೆಕೆಂಡ್ ಸೀಸನ್ ಶುರು ಆಗ್ತದೆ. ಐ ವಿಶ್ ಯು ಮೆನಿ ಮೋರ್ ಎಪಿಸೋಡ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇವ್ರನ್ನ ನಾನು ಪ್ರೀತಿಯಿಂದ ಮುದ್ದು ಹುಡುಗ ಅಂತ ಕರೆಯೋದು. ಮುದ್ದು ಹುಡುಗ ಹೆಂಗೆ? ಒಂದು ದಿನ ಪ್ರೀತಿಯಿಂದ ಆತರ ಏನೋ ಕಟ್ತಿದ್ದೀರಾ ನೀವು ನೋಡಿ. ಇವತ್ತಿಂದ ನಿಮ್ಗೆ ಇದೇ ಕರೆಯೋದು ನಾನು. ಅಲ್ಲ, ಮಿಸ್ಟರ್ ಲೋಕೇಶ್ ಬದಲು ಮುದ್ದು ಹುಡುಗ. ಇನ್ನೊಂದು ನನಗೆ ಬಹಳ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಅರ್ಜುನ್ ಸರ್. ಏನಿರ್ಬೋದು ಹೇಳಿ? ಅಯ್ಯೋ, ಒಳ್ಳೆ, ನನಗ್ ಬಹಳ ಸ್ಪೆಷಲ್ ಸರ್ ಅದು. ಅರ್ಜುನ್ ಅವರು ನಿಮಗೆ ಗಿಫ್ಟ್. ಏನು ಗೆಸ್ ಮಾಡೋದಕ್ಕೆ? ಗೆಸ್ ಮಾಡಿ. ಏನಿಲ್ಲ ಸರ್, 75 ರೂಪಾಯಿದು ಅಷ್ಟೇ. ದುಡ್ಡಲ್ಲ ಅಳಿಯಕ್ಕಾಗಲ್ಲ, ದುಡ್ಡಲ್ಲ. ಬಟ್ ನಾನು ಆಕ್ಚುಲಿ ಅವ್ರು ಅದನ್ನ ಹಾಕೊಂಡಿದ್ರು, ಅದ್ ನೋಡಿದ ತಕ್ಷಣ ನಾನು ಅದನ್ನ 2-3 ಸಲ ನೋಡಿದೆ. ಹೆಂಗ್ ಕೇಳೋದು ಅಂತ. ಅದು ಅಲ್ಲದೆ ಹನುಮಂತನ್ ಭಕ್ತ ಅವರು, ನಾವು ಆಂಜನೇಯನ್ ಭಕ್ತ. ತಡಿಯಕ್ಕಾಗಿಲ್ಲ ಸರ್, ನಂಗೆ ಯಾಕೋ ಅದ್ ಬೇಕೇ ಬೇಕು ಸರ್ ಅಂದ್ಬಿಟ್ಟೆ. ಅಯ್ಯೋ ಅದಕ್ಕೇನು ತಗೋ ಅಂತ ಕೊಟ್ಬಿಟ್ರು. ಅದೇ ಈ ಡಾಲರ್. ಇಲ್ಲ, ಯಾಕೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಯ್ತೋ ಗೊತ್ತಿಲ್ಲ. ಅದು ಬೇಕು ಅಂತ ಕೇಳಿದ್ರೆ ನನಗೆ ಏನಾದ್ರು ಬೇರೆ ಅಂದ್ರೆ ಕೇಳ್ಬೋದಾಯ್ತಲ್ಲ. ಸರಿ, ಓಕೆ. ಇಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ವರ್ಕೌಟ್ ಎಲ್ಲ ಮಾಡಾದ್ಮೇಲೆ ಇನ್ನೂ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಕ್ಲೂ ಕೊಟ್ಟಿದ್ದವ್ರು ನೆಕ್ಸ್ಟ್ ಟೈಮ್ ಕೇಳ್ಬೋದು ನಾನು ಏನಾದ್ರು ಅಂತ. ಅದಕ್ಕೆ ಸೂಪರ್ ಸರ್, ವೆಲ್ಕಮ್ ಟು ಮಜಾ ಟಾಕೀಸ್ ಮತ್ತೊಮ್ಮೆ. ಪ್ಲೀಸ್ ಕಮ್ ಸರ್, ಪ್ಲೀಸ್ ಕಮ್. ಅರ್ಜುನ್ ಸರ್, ಸರ್ ಹೇಳಿ, ನಿಮ್ಮ ಹೊಸ ಸಿನಿಮಾ ಈಗ ರಿಲೀಸ್ ಆಗಿದೆ. ಜನ ಅದಕ್ಕೆ ತುಂಬಾ ಹೃದಯದಿಂದ ಒಪ್ಕೊಂಡಿದ್ದಾರೆ. ಆ ಸಿನಿಮಾ ಕಾನ್ಸೆಪ್ಟ್ ನಿಮ್ಗೆ ಹುಟ್ಟಿದ ಹೇಗೆ? ನೀವು ಅದನ್ನ ನಿರ್ದೇಶನ ಮಾಡಿದೀರಾ, ನೀವೇ ಸ್ವತಃ ಪ್ರೊಡ್ಯೂಸರ್ ಮಾಡಿದೀರಾ. 2 ಲ್ಯಾಂಗ್ವೇಜ್, ಕನ್ನಡ ಮತ್ತೆ ತಮಿಳಲ್ಲಿ ರಿಲೀಸ್ ಆಗಿರೋದು. ಸೊ ಈ ಒಂದು ಸಿನಿಮಾದ ಕಾನ್ಸೆಪ್ಟ್ ಹೇಗೆ ಬಂತು ಸರ್ ನಿಮ್ಗೆ? ಇಲ್ಲ, ನಾನು ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ನನ್ನ ಮಗಳಿಗೊಂದು ಸಿನಿಮಾ ಮಾಡಬೇಕು ಅಂತ, ನಾನು ನನ್ನ ಸ್ಟೈಲ್ನಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡಬೇಕು. ಇಷ್ಟು ದಿನಗಳ ನನ್ನ ಎಕ್ಸ್ಪೀರಿಯನ್ಸ್ನ ಹೇಗೆ ನಾನು ಪ್ರೆಸೆಂಟ್ ಮಾಡ್ತೀನಿ ನನ್ನ ಮಗಳನ್ನ ಅನ್ನೋದೊಂದು ಪಿಕ್ಚರ್ ಮಾಡಬೇಕು ಅಂತ ಡಿಸೈಡ್ ಮಾಡಾಯ್ತು. ಅದಾದ್ಮೇಲೆ ಒಂದು 2-3 ಕಥೆ ಹೇಳಿದೆ. ಆ 3 ಕಥೆಯಲ್ಲಿ ಒಂದು ಕಥೆನ ಆರಿಸ್ಕೊಂಡ್ರು, ಈ ಕಥೆನೆ ಅಂತ. ಸೂಪರ್. ಅಂಡ್ ನನ್ನ ಕೈಲಿ ಆದಷ್ಟು ಎಷ್ಟು ಚೆನ್ನಾಗಿ ಮಾಡಬೇಕು ಸಾಧ್ಯನೋ ಅಷ್ಟು ಮಾಡಿದೀನಿ. ಬಟ್ ಏನಂದ್ರೆ ಇವಾಗ ನಿಮ್ಮ ಸಾಂಗ್ ಪ್ರೇಮ ಬರಹ, ಆ ಒಂದು ಸಾಂಗ್ ತುಂಬಾ ತುಂಬಾ ದೊಡ್ಡ ಒಂದು ಮಟ್ಟದಲ್ಲಿ ಹಿಟ್ ಆಗಿದ್ದು. ವೈ ಡಿಡ್ ಯು ಸೆಲೆಕ್ಟ್? ಬಿಕಾಸ್ ಇಟ್ ಇಸ್ ಯೋರ್ ಸಾಂಗ್ ಆರ್ ಸಿನಿಮಾಗೆ ಸೂಟ್ ಆಯ್ತು ಅಂತನಾ? ವೈ ಡಿಡ್ ಯು ಸೆಲೆಕ್ಟ್ ದಟ್ ಟೈಟಲ್ ಪ್ರೇಮ ಬರಹ? ಇಲ್ಲ, ಪ್ರೇಮ ಬರಹ ಅನ್ನೋದು ಇದೊಂದು ಲವ್ ಸ್ಟೋರಿ ಇದು. ಸೊ ನನಗೆ ನಾನು ಮಾಡಿದ ಪಿಕ್ಚರ್ ಪ್ರತಾಪ್ ಅನ್ನೋ ಚಿತ್ರದಲ್ಲಿ ಪ್ರೇಮ ಬರಹ ಹಾಡು, ಅದು ತುಂಬಾನೇ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬಾ ಇಷ್ಟ ನನಗೆ, ಬಿಕಾಸ್ ಇಟ್ಸ್ ವೆರಿ ಮೆಲೋಡಿಯಸ್. ಜನಗಳಿಗೆ, ಎಲ್ಲಾ ಜನಗಳಿಗೂ ತುಂಬಾ ಇಷ್ಟವಾದ ಒಂದು ಸಾಂಗು.
ಅಂಡ್ ಕಥೆ ಮಾಡಾದ್ಮೇಲೆ ಇದಕ್ಕೆ ಟೈಟ್ಲ್ ಯಾವ ತರ ಇರ್ಬೋದು ಅಂತಂದಾಗ ಫಸ್ಟ್ ಬಂದಿದೆ ನನಗದು ಪ್ರೇಮ ಬರಹ. ಸೂಪರ್. ಆ ಟೈಟ್ಲ್ ಫಸ್ಟ್ ಬಂತು ಮೈಂಡ್ಗೆ. ಅದಾದ್ಮೇಲೆ ಅದೇ ಸಾಂಗನ ಮತ್ತೆ ನಾನು ರೀಪ್ರೊಡ್ಯೂಸ್ ಮಾಡೋಣ, ರೀಮಿಕ್ಸ್ ಅನ್ನೋದಕ್ಕಿಂತ ರೀಪ್ರೊಡ್ಯೂಸ್ ಮಾಡೋಣ ಸೇಮ್ ಅದೇ ಸಾಂಗು. ಬಿಕಾಸ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ನಮ್ಮ ಹಂಸಲೇಖ ಅವರು. ರೀಪ್ರೊಡ್ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಅರ್ಜುನ್ ಅವರೇ ಅದನ್ನ ನೋಡಿದೀನಿ. ರೀಮಿಕ್ಸ್ ಅಲ್ಲ, ರೀಪ್ರೊಡ್ಯೂಸ್ ಅಲ್ಲ, ನೀವು ಅದನ್ನ ರೀಕ್ರಿಯೇಟ್ ಮಾಡಿದಿರ. ಅಷ್ಟು ಚೆನ್ನಾಗಿದೆ. ಪ್ರೇಮ ಬರಹ ಒಳ್ಳೆ ಸಾಂಗ್ ಮಾಡಿದ್ರಿ. ಸೂಪರ್ ಸರ್. ಸಿನಿಮಾ ಚೆನ್ನಾಗಿ ಬಂದಿದೆ. ಯಾರ್ಯಾರು ಸಿನಿಮಾ ನೋಡಿದಿರಾ ಮತ್ತೆ ನೋಡಿ, ಯಾರ್ಯಾರು ಸಿನಿಮಾ ನೋಡಿಲ್ಲ ಹೋಗಿ ನೋಡದಿದ್ರೆ ಆಮೇಲೆ ನಾನು ನಿಮ್ಮನ್ನ ನೋಡ್ಕೊತೀನಿ. ಪಾಡಿಯೋ ಸರ್. ಅಫ್ಕೋರ್ಸ್ ಸರ್ ನೀವು ತುಂಬಾ ಹೆದರೋದು ಯಾರಿಗೆ ಸರ್? ನಾನು ಯಾರಿಗೂ ಎದ್ರಲ್ಲ. ನೀವು ಹೆಂಡತಿಗೆ ಹೆದ್ರಲ್ವಾ? ಹೆಂಡತಿಗೆಲ್ಲ ಯಾಕೆ ಎದ್ರಬೇಕು? ಅದಲ್ಲ ಅಲ್ಲ, ಚಾಲೆಂಜ್ ಮಾಡ್ತಾರೆ. ಊಫಿ ಇದು ಹೆಂಡತಿ ಕಂಡ್ರೆ ಹೆದರಿಕೆ ಇಲ್ಲ, ರೆಸ್ಪೆಕ್ಟ್. ಸರ್ ನಿಮ್ಗೆ ಯಾವ ಹೆಂಡತಿ ಕಂಡ್ರೆ ರೆಸ್ಪೆಕ್ಟ್ ಜಾಸ್ತಿ ಸರ್? ನೋಡಿ ಅರ್ಜುನ್ ಅವ್ನ ಅಪ್ರಿಶಿಯೇಟ್ ಮಾಡಬೇಕು. ಆ ವರ್ಡ್ ಸೆಲೆಕ್ಷನ್ ಇರ್ಲಿ, ಅದ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಹೆದರಿಕೆ ಮತ್ತು ರೆಸ್ಪೆಕ್ಟ್ ಇವಾಗ ನೀವು ಮಾಡಿಸ್ಬಿಡಿ. ಇಲ್ಲ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಯಾವ ವೈಫಿಗೆ ಹೆದರ್ತೀರಾ ಸರ್? ಇಲ್ಲ, ನನಗೆ ಯೋಚನೆ ಮಾಡೋರು ಹೆಂಡತಿ ಬಗ್ಗೆ ಭಯ ಇಲ್ಲ. ಮತ್ತೆ ಹೇಳಿ. ಒಂದು ರೆಸ್ಪೆಕ್ಟ್ ಇದೆ. ಮಾಡ್ಯುಲೇಷನ್ ಕರೆಕ್ಟ್ ಆಗಿ ಬಂತ? ತುಂಬಾ ಚೆನ್ನಾಗಿ ಬಂತು. ಅರ್ಜುನ್ ಸರ್, ಈಗ ಹಲವಾರು ಜನ ಅಂದ್ರೆ ಸ್ಟಾರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಅವರೆಲ್ಲ ಹೀರೋಸ್ ಅಂದ್ರೆ ಮಗನ್ನ ಹೀರೋ ಆಗಿ ಲಾಂಚ್ ಮಾಡ್ತಾರೆ. ಮಗಳನ್ನ ಲಾಂಚ್ ಮಾಡೋದು ಎಷ್ಟು ಕಷ್ಟ. ಒಂದು ನಿರ್ದೇಶನ ಮಾಡೋದು ಜೊತೆಗೆ ಲಾಂಚ್ ಮಾಡಿ ನಿರ್ದೇಶನ ಮಾಡೋದು ಯಾವ ತರ ಒಂದು ಚಾಲೆಂಜಿಂಗ್ ಅಂತ ನಿಮ್ಗೆ? ಇಲ್ಲ, ಫಸ್ಟ್ ಚಾಲೆಂಜ್ ಏನು ಅಂತಂದ್ರೆ, ಈಗ ಜಸ್ಟ್ ಬಿಕಾಸ್ ಒಬ್ಬ ಸೆಲೆಬ್ರಿಟಿ ಮಗನೋ ಮಗಳೋ ಆದ್ರೆ ಅವ್ರು ಸಿನಿಮಾನಲ್ಲಿ ಆಕ್ಟ್ ಮಾಡ್ಬಿಡ್ಬೋದು ಅನ್ನೋದು ಒಂದು ಹೊರಗಡೆ ಒಂದು ಪ್ರತೀತಿ ಜನಗಳು ಅನ್ಕೊಂಡಿರೋದು. ಯಾರಾದ್ರೂ ಬಂದ್ಬಿಡ್ಬೋದು ಅಂತ. ಸೊ ನನಗೆ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಪ್ರೆಸೆಂಟ್ ಮಾಡ್ಬೇಕು ಐಶ್ವರ್ಯನ ಅಂದ್ಕೊಂಡಾಗ ಒಳಗೆ ನನಗೊಂದು ಭಯ, ಎಲ್ಲಿ ನನ್ನ ಹೆಸರು ಕೆಟ್ಟೋಗ್ಬಿಡುತ್ತೋ ಅಂತ. ಬಿಕಾಸ್ ಹೆಸರು ಯಾಕೆ ಕೆಡುತ್ತೆ ಅಂತಂದ್ರೆ, ಇನ್ ಕೇಸ್ ಆ ಡೆಡಿಕೇಶನ್ ಆರ್ಟಿಸ್ಟ್ ಅಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಮೇ ಬಿ ನನ್ನ ಡಾಟ್ರೋ ನನ್ನ ಸನ್ ಆಗಿರ್ಬೋದು, ಅವ್ರಿಗೆ ಆ ಡೆಡಿಕೇಶನ್ ಆ ಒಂದು ಸ್ಪಾರ್ಕ್ ಒಳಗಡೆ ಇಲ್ಲ ಅಂತಂದ್ರೆ ಏನ್ ಮಾಡಿದ್ರು ಹೊರಗಡೆ ಬರಲ್ಲ ಅದು ಟ್ಯಾಲೆಂಟ್. ಎಷ್ಟೋ ಜನ ಐ ಬಿಲೀವ್ ಇನ್ ಒನ್ ಥಿಂಗ್ ಸರ್, ಸಿನಿಮಾನಲ್ಲಿ ಇರೋದಕ್ಕಿಂತ ಹೊರಗಡೆನೆ ಜಾಸ್ತಿ ಟ್ಯಾಲೆಂಟ್ ಇದೆ ಸಿನಿಮಾದಿಂದ ಹೊರಗಡೆ ಇರೋ ಜನಕ್ಕೆ. ಸೊ ಅಂತವ್ರೆಲ್ಲ ನೋಡ್ತಾ ಇರ್ತಾರೆ. ಸೊ ಆ ಒಂದು ಸಿಚುಯೇಷನ್ ನನಗೆ 100% ಬಂದಿದೆ. ಬಿಕಾಸ್ ಶಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್ ಇನ್ ದ ಮೂವಿ. ಸೊ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ. ಸೊ ನಾನು ಮಾಡ್ಬಿಟ್ಟೆ, ನಾನು ಕತೆ ಮಾಡ್ಬಿಟ್ಟು ಸೀನ್ಸ್ ಮಾಡ್ಬಿಟ್ಟೆ. ಈ ತರ ಎನಾಕ್ಟ್ ಮಾಡಿದ್ರೆ ಗ್ಯಾರಂಟಿ ಒಳ್ಳೆ ಹೆಸರು ಬರುತ್ತೆ ಅಂತ. ಬಟ್ ಅದನ್ನ ಮಾಡ್ಬೇಕಲ್ಲ. ಸೊ ದಟ್ ಶಿ ರಿಯಲಿ ಯುನೋ ಶಿ ಟ್ರೈನ್ಡ್ ಹರ್ ಸೆಲ್ಫ್. ನಾನು ಜಾಸ್ತಿ ಹೇಳ್ಕೊಟ್ಟೆ ಅಲ್ಲ ಈ ಸಿನಿಮಾಲಿ, ನಿಜವಾಗ್ಲು ಎಲ್ಲ ಶಿ ಹಸ್ ಡನ್ ಬೈ ಹರ್ ಸೆಲ್ಫ್ ಅಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹರ್. ಪ್ರೇಮ ಬರಹ ಇದೊಂದು ಲವ್ ಸ್ಟೋರಿ. ಆ ಲವ್ ಸ್ಟೋರಿಯ 2 ಚಿಟ್ಟೆಗಳು, ಹೀರೋ ಹೀರೋಯಿನ್, ಅವರು ಕೂಡ ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಪ್ರೇಮ ಬರಹ ಚಿತ್ರದ ನಾಯಕ ಚಂದನ್ ಅಂಡ್ ನಾಯಕಿ ಐಶ್ವರ್ಯ. ಸ್ವಲ್ಪ ಮರ್ಯಾದೆ ಉಳಿಸ್ಕೊಂಡೆ. ವೆಲ್ಕಮ್ ಟು ದ ಶೋ. ಬನ್ನಿ. ಚಂದನ್ ವೆಲ್ಕಮ್. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಕಂದ. ಐಶ್ವರ್ಯ ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು. ಈ ಒಂದು ಸೌಭಾಗ್ಯನ ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಐಶ್ವರ್ಯ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್. ವಿ ಹ್ಯಾವ್ even better dancer than you in Maja Talkies. Yeah, so you have to dance with that person. Please don't say no. Okay. Ijila, ಬನ್ನಿ. Okay. ನಿಮಗೆ ಶೂಟ್ ಆಗೋ ತರದ್ದು ಒಂದು ಸಾಂಗು ಆಯ್ತಾ? ಇಲ್ಲ, ನಾನು ಐಶ್ವರ್ಯ ಸಿನಿಮಾ ಮಾಡಿ ದೀಪಿಕಾ ಪಡ್ಕೊಂಡು ಇಂಟ್ರೊಡ್ಯೂಸ್ ಮಾಡಿದೆ. ಈಗ ಐಶ್ವರ್ಯ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ. And all the best to you, and I wish that you become a fantastic actor. ದೀಪಿಕಾ ಅಲ್ಲ ಐಶ್ವರ್ಯ ಹೇಳಿದ್ದು. Okay. ಐಶ್ವರ್ಯ ಇಂಟ್ರೊಡ್ಯೂಸ್ ಮಾಡಿ ಡ್ಯಾನ್ಸ್ ಮಾಡಿದ್ದೀನಿ. But all the best to you, sir, and let her become a bigger star and better actress than Deepika. Okay? Thank you, sir. Thank you. ಉಸಿರು ಕಟ್ಕೊಂಡು ಐಶ್ವರ್ಯ ಪ್ಲೀಸ್ ಕಮ್. ಹಾಕ್ರ ಸಾಂಗು. ಈ ಸಾಂಗ್ ಪರ್ಫಾರ್ಮೆನ್ಸ್. ಓಕೆ ಸರ್ ನೀರ್ ಸಿಗುತ್ತೆ. ಇದು ನೀವು ಇಲ್ಲಿಂದ ನೋಡಕ್ಕಾಗಲ್ಲ. ಬನ್ನಿ ಸರ್, ಬನ್ನಿ ಇಲ್ಲಿ. ಬನ್ನಿ. ಫ್ಯಾಂಟಾಸ್ಟಿಕ್ ಡಾನ್ಸರ್. ರೆಡಿ? ಆಕ್ಷನ್. ಮ್ಯೂಸಿಕ್. ಏನ್ ಸರ್ ನೀವು ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಮಾಡಿ ಅಂದ್ರೆ ಒಳ್ಳೆ ಜಾಗಿಂಗ್ ಮಾಡ್ತೀರಲ್ಲ ಸರ್ ನೀವು. ಓಡೋದೇನೋ ಪರ್ಫಾರ್ಮೆನ್ಸ್ ಮಾಡೋದಂತ ಅನ್ಕೋ. ಅಪ್ಪ ಇಲ್ಲೇ ಇರೋದು, ಹೆಂಗ್ ಡ್ಯಾನ್ಸ್ ಮಾಡೋದು ಅಂತ ಡವ್ ಸರ್ ಇದು. ಬಟ್ ಸರ್, ಯು ಗಾಟ್ ಅ ಫ್ಯಾಂಟಾಸ್ಟಿಕ್ ಟ್ಯಾಲೆಂಟೆಡ್ ಡಾಟರ್. ಐ ಶುಡ್ ಟೆಲ್ ಯು. ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಇದೇ ಸಾಂಗ್ಗೆ ನನ್ನ ಆಸೆ ಇರೋದು ಅಪ್ಪ ಮಗಳು ಡ್ಯಾನ್ಸ್ ಮಾಡ್ಬೇಕು ಅಂತ. ಪ್ಲೀಸ್ ಸರ್, ಡೋಂಟ್ ಸೇ ನೋ. ಸರ್, ದಿಸ್ ಇಸ್ ಒನ್ ಫಾರ್ ದ ಆಲ್ಬಮ್. ಅಯ್ಯಯ್ಯೋ, ನನಗೆ ಡ್ಯಾನ್ಸ್ ಬರಲ್ಲ. ಅಪ್ಪನ್ ಸ್ಟೆಪ್ ನನಗೆ ಗೊತ್ತು. ಹೌದಾ?
ನೀವು ಡ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಟ್ರೈ ಇಟ್ಸ್ ಓಕೆ. ರಮ ಬಾಮ ಬಾ ರಮ. ಐಶ್ವರ್ಯ ಅಂಡ್ ನಮ್ಮ ಐಶ್ವರ್ಯ ಇಬ್ರು ಮಾಡ್ತಾರೆ. ಬನ್ನಿ ಸರ್, ನಾವು ನೋಡೋಣ. ನೀವ್ ಹೇಳ್ಕೊಡಿ. ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಐಶ್ವರ್ಯ ವರ್ಸಸ್ ಮಜಾ ಟಾಕೀಸ್ ಐರಾವತ. ಸ್ವೀಟ್, ವೆರಿ ಸ್ವೀಟ್ ಚೀಸ್. ಸರ್ ಹುಷಾರು, ಕಾಲ್ಗಿಲ್ ತುಳಿದ್ರೆ ಆಮೇಲೆ ಅಷ್ಟೇ. ರೆಡಿ, ಮ್ಯೂಸಿಕ್. Okay, coming back to one more round of applause for her. Very good dancing. ಯಾ, ತುಂಬಾ Graceful dancing. ಹೌದು. ಪ್ರೇಮ ಬರಹ ಇದೊಂದು ಅದ್ಭುತವಾದಂತ ಒಂದು ಲವ್ ಸ್ಟೋರಿ. ಪಿಕ್ಚರ್ ರಿಲೀಸ್ ಆಗಿದೆ. ಪೀಪಲ್ ಹ್ಯಾವ್ ಲವ್ಡ್ ಯುವರ್ ಪರ್ಫಾರ್ಮೆನ್ಸ್. ಸೊ ಚಂದನ್, ಹೇಳಪ್ಪ, ಹೇಗಿತ್ತು ಈ ಒಂದು ಸಿನಿಮಾಗೆ ತಮ್ಮ ತಯಾರಿ? ಐ ಫೆಲ್ಟ್ ಲಕ್ಕಿ. ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ದೊಡ್ಡ ಡೈರೆಕ್ಟರ್, ಲೆಜೆಂಡರಿ ಆಕ್ಟರ್ ನಮ್ಮನ್ನ ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ಬಹಳ ಖುಷಿ ಆಯ್ತು. ಆಕ್ಚುಲಿ ಫಸ್ಟ್ ಸರ್ ನನ್ಗೆ ಆಫರ್ ಕೊಟ್ಟಿದ್ರು, ಬಟ್ ನಾನು ಅವಾಗ ಮಜಾ ಟಾಕೀಸಲ್ಲಿ ಬಿಸಿ ಇದ್ದೆ ಅಂತ. ಅವಾಗ ಅದೇ ಹೆಸರು ಇರ್ಬೇಕಲ್ಲ, ಸೃಜನ್ ಸಮಥಿಂಗ್ ರೈಮಿಂಗ್, ಅವಾಗ ಚಂದನ್ ಅಂತ ಹೇಳಿದೆ. ಸೊ ಅದಕ್ಕೆ ಅಲ್ವಾ ಸರ್? ಇದು ಇನ್ನೇನು ಅವರು ನಂಗೆ ಸನ್ನಿ ಲಿಯೋನ್ ಜೊತೆ ಡ್ಯಾನ್ಸ್ ಮಾಡಿ ನಂಗೆ ಆಫರ್ ಕೊಟ್ಟಿದ್ರು, ಆಮೇಲೆ ನಿಮಗೆ ಟ್ರಾನ್ಸ್ಫರ್ ಆಯ್ತು. ಸ್ವಲ್ಪ ಪೇಮೆಂಟ್ ಟ್ರಾನ್ಸ್ಫರ್ ಮಾಡಪ್ಪ, ಯಾಕೆ ರೋಲ್ಗಳು ಟ್ರಾನ್ಸ್ಫರ್ ಮಾಡೋದು. ಓಕೆ, ಸೊ ಈ ಒಂದು ಸಿನಿಮಾದಲ್ಲಿ ವಾಟ್ ಡಿಡ್ ಯು ಲೈಕ್ ಅಬೌಟ್ ದ ರೋಲ್? ಜರ್ನಲಿಸ್ಟ್ ರೋಲ್. ಹಿಂಗ್ ಆಪರೇಷನ್ ಮಾಡ್ತಿರ್ತಾರಲ್ಲ, ಆ ತರ ಒಂದು ನ್ಯೂಸ್ ಚಾನಲ್ ವರ್ಕ್ ಮಾಡ್ತಿರೋ ಜರ್ನಲಿಸ್ಟ್ ರೋಲ್. ಅಂದ್ರೆ ಅವರಲ್ಲಿರೋ ಕರೇಜ್ ನನ್ಗೆ ಇಷ್ಟ ಆಯ್ತು ಆ ರೋಲಲ್ಲಿ. ಕಾರ್ಗಿಲ್ ವಾರ್ ಅಲ್ಲಿ ಹೋಗಿ ಆ ವಾರ್ ಬ್ಯಾಕ್ ಡ್ರಾಪ್ ಅಲ್ಲಿ ಆ ವಾರ್ ನ ಕವರ್ ಮಾಡೋದಿದೆಯಲ್ಲ, ಅದಕ್ಕೆ ತುಂಬಾ ಧೈರ್ಯ ಬೇಕು ಸರ್. ನಾವು ಸುಮ್ಮನೆ ಶೂಟ್ ಮಾಡಿದ್ವಿ ಆಸ್ ಎನ್ ಆಕ್ಟರ್, ಬಟ್ ಅಲ್ಲಿ ನಿಜವಾಗ್ಲೂ ಹೋಗಿ ಕವರ್ ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್ ಸರ್ ಅವ್ರಿಗೆ. ಅಬ್ಸಲ್ಯೂಟ್ಲಿ. ಸೊ ಅದು ನಂಗೆ ಬಹಳ ಇಷ್ಟ ಆಗಿದ್ ಪಾರ್ಟ್ ಅದು. ಅದ್ರ ಮಧ್ಯೆ ಒಂದು ಬ್ಯೂಟಿಫುಲ್ ಆಗಿರೋ ಲವ್ ಸ್ಟೋರಿ ಹೋಗುತ್ತೆ. ಅಂದ್ರೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ನಿಮ್ಗೆ ಸಿಗೋದು ಪ್ರೇಮ ಬರಹಾಲೆ. ಅಷ್ಟು ಚೆನ್ನಾಗಿದೆ ಲವ್ ಸ್ಟೋರಿ. ಸೂಪರ್. ಐಶ್ವರ್ಯ, ಒನ್ ಥಿಂಗ್ ಕಾಮನ್, ನಮ್ಮಿಬ್ರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನ್ ಗೊತ್ತಾ? ಏನು? ನನ್ನ ಫಸ್ಟ್ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ದು ನಮ್ಮ ತಂದೆನೆ. ಹೌದಾ? ಭುಜಂಗನ ದಶಾವತಾರದಲ್ಲಿ ನಮ್ಮಪ್ಪನೇ ಫಸ್ಟ್ ಡೈರೆಕ್ಟ್ ಮಾಡಿದ್ದು. ಸೊ ತಮ್ಮ ಫಸ್ಟ್ ಸಿನಿಮಾ ಡೈರೆಕ್ಟೆಡ್ ಬೈ ಅ ಫಾದರ್. ನಾಟ್ ಟೂ ಮೆನಿ ಪೀಪಲ್ ಈ ತರ ಒಂದು ಲಕ್ಕಿ ಚಾನ್ಸ್ ಸಿಗಲ್ಲ. ಸೊ ದಟ್ ಈಸ್ ಬ್ಲೆಸ್ಡ್. ಹೇಗನ್ನಿಸ್ತು? ಅಂದ್ರೆ ಸ್ವಲ್ಪ ಸಂಕೋಚ ಆಯ್ತು ಮುಂಚೆ. ಇವ್ರು ಬಂದು ಅಪ್ರೋಚ್ ಅಂದ್ರೆ ಈ ಸೈಡ್ ನಾನೇ ಡೈರೆಕ್ಟ್ ಮಾಡ್ತೀನಿ ಅಂತ. ಸೊ ಅವಾಗ ತುಂಬಾನೇ ಭಯ ಇತ್ತು, ಬಿಕಾಸ್ ತಂದೆ ಅಂದ್ರೆ ಆ ರೆಸ್ಪೆಕ್ಟ್ ಇರುತ್ತೆ. ಸೊ ಅವ್ರ ಮುಂದೆ ಹೇಗೆ ಅಭಿನಯ ಮಾಡೋದು, ಯು ನೀಡ್ ಟು ಬಿ ಕಂಪ್ಲೀಟ್ಲಿ ಅನ್ಇನ್ಹಿಬಿಟೆಡ್ ಅಂತಾರೆ. ಸೊ ಹೇಗೆ ಅನ್ನೋ ಕ್ವೆಶ್ಚನ್ ಮಾರ್ಕ್ ಇತ್ತು ನಂಗೆ. ಬಟ್ ತುಂಬಾನೇ ಸುಲಭವಾಗಿ ನಡೀತು. ಐ ಥಿಂಕ್ ಚಂದನ್ ಅವ್ರು ಬಂದಿದ ತಕ್ಷಣ ಆಸ್ ಸೂನ್ as he was on board, ನಾವು ತುಂಬಾನೇ ರಿಹರ್ಸಲ್ಸ್ ಮಾಡಿದ್ವಿ, ರೀಡಿಂಗ್ಸ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ದಟ್ ಐಸ್ ವಾಸ್ ಬ್ರೋಕನ್ ಅಂತ ಹೇಳ್ಬೋದು. ಅಂಡ್ ಇವರು ಹಿ ಇಸ್ ಸೋ ಎಕ್ಸ್ಪೀರಿಯನ್ಸ್ಡ್. I think 150 films ಮೇಲ್ ಮಾಡಿದ್ದಾರೆ. Don't think it is true. 150 cinemas. Yeah, 150 films ಮೇಲ್ ಮಾಡಿದ್ದಾರೆ. And direction also ಇದು ಬಂದು ಅವ್ರ 15th film ಅನ್ಸುತ್ತೆ. So and I've been a fan, ತುಂಬಾನೇ ದೊಡ್ಡ ಫ್ಯಾನ್ ಅರ್ಜುನ್ ಸರ್ಜಾ ಅವ್ರದ್ದು ನಾನು. ಸೊ ನನಗೆ ಈ ಆಪರ್ಚುನಿಟಿ ಬಂದು ತುಂಬಾನೇ ಬ್ಲೆಸ್ಡ್ ಅಂತ ಹೇಳ್ಬೋದು. I feel very very blessed. Tell me very honestly, how many of your friends ಲೈನ್ ಹೊಡಿತಾರೆ ನಿಮ್ಮ ಅಪ್ಪನಿಗೆ? ಫ್ರೆಂಡ್ಸ್ ಬಿಡಿ, ಫ್ರೆಂಡ್ಸ್ ತಾಯಿ ಮದರ್ಸ್ ಅವರೇ. ಫ್ರೆಂಡ್ಸ್ ಮದರ್ಸ್ ಇರ್ಬೋದು, ನನ್ನ ಸ್ಕೂಲಲ್ಲಿ ಟೀಚರ್ಸ್ ಇರ್ಬೋದು, ಎಲ್ರು ವೇಟ್ ಮಾಡ್ತಿರ್ತಾರೆ. ಐ ಮೀನ್ ವೇಟ್ ಮಾಡ್ತಿದ್ರು ಮುಂಚೆ ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ. ಏನಕ್ಕೆ? ಅವ್ರು ವೆನೆವರ್ ಯೂಸ್ ಟು ಕಮ್ ನನ್ನನ್ನು ಡ್ರಾಪ್ ಮಾಡ್ತಿದ್ರು ಸ್ಕೂಲಲ್ಲಿ. ಸೊ ಎಲ್ರು ಬಂದು ಅಲ್ಲಿ ಗೇಟ್ ಹತ್ರ ನಿಂತ್ಬಿಡೋರು. ಸೊ ಅರ್ಜುನ್ ಸರ್ಜಾ ಅಂದ್ರೆ ದೇರ್ ಈಸ್ ಕಾಲ್ಡ್ ಆಕ್ಷನ್ ಕಿಂಗ್ ಅರ್ಜುನ್ ಅಷ್ಟೇ. ಸೊ ಅವ್ರಿಗೆ ಕಾಯ್ಕೊಂಡಿದ್ರು. ಅವ್ರು ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ ಸರ್? ಇಡೀ ಕರ್ನಾಟಕ ಕೇಳಿಸ್ಕೊಂಡ್ಬಿಟ್ಟಿದೆ, ತಲೆನೇ ಕೆಡಿಸ್ಕೊಂಡ್ಬಿಡಿ. ಇಡೀ ಕರ್ನಾಟಕ ಕೇಳಿಸ್ಕೊಂಡಿದೆ. ಇವಾಗ ಗೊತ್ತಾಯ್ತು ಯಾಕೆ ಟೀಚರ್ಸ್ ಎಲ್ಲ ಲೈನ್ ಹೊಡಿಬೇಕಾರೆ ಅವಾಗೆಲ್ಲ ನಿಮ್ಗೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಕೊಡೋರ? ಒಬ್ರು ನೀವ್ ಈಗ ಹೇಳ್ತಿದ್ದೀರಾ ಅಂತ ನಾಪ್ಕ ಬರ್ತದೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ ಅಂತ. ಅವ್ರ ಹೆಸರು ಹೇಳಲ್ಲ, ಬಟ್ ಅವ್ರು ಸ್ವಲ್ಪ ಪಾರ್ಷಿಯಲ್ ಆಗಿದ್ರು ನನ್ ಜೊತೆ. ಬಂದ್ಬಿಟ್ಟು ವೇರ್ ಇಸ್ ಯುವರ್ ಫಾದರ್ ಅಂತೆಲ್ಲ ಇಲ್ಲಲ್ಲ ಸರ್. ಏನ್ ಸರ್ ಇದು? ನನಗೆ ಗೊತ್ತೇ ಇರ್ಲಿಲ್ಲ ಅದೆಲ್ಲ. ಗೊತ್ತಿದ್ರೆ ಏನ್ ಮಾಡ್ತಾ ಇದ್ರಿ ಹೇಳಿ? ಅವ್ರಿಗೆ ಎಲ್ಲ ಕಡೆ ತಂದೆ ಮಗಳನ್ನ ಪ್ರೊಟೆಕ್ಟಿವ್ ಆಗಿ ನೋಡ್ಕೋಬೇಕು. ಇಲ್ಲಿ ಮಗಳು ತಂದೆನ ಸ್ವಲ್ಪ ಪ್ರೊಟೆಕ್ಟ್ ಮಾಡುವಂತ ಸಿಚುವೇಶನ್. ಹೆಂಗಿದೆ? ಟೆಲ್ ಮಿ ಒನ್ ಸಿಚುವೇಶನ್, ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಅಥವಾ ಫ್ರೆಂಡ್ಸ್ ಮದರ್ಸ್ ಜೊತೆ ಯಾವ ಅಡ್ವಾಂಟೇಜ್ ತಗೊಂಡಿದ್ರ? ಆಯ್ತು, ನಮ್ಮ ಅಪ್ಪನ ಆಟೋಗ್ರಾಫ್ ಹಾಕ್ಸ್ಕೊಡ್ತೀನಿ, ಫೋಟೋ ಕೊಡಿಸ್ತೀನಿ. ಆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಜೊತೆನೆ. ಅವ್ರ ಹೆಸರು ಹೇಳ್ಬಿಟ್ಟ. ಅವ್ರ ಮದ್ವೆ ಆಗಿ ಮಕ್ಕಳಾಗಿ ಎಷ್ಟೋ ಆರಾಮಾಗಿರ್ತಾರೆ. ಇವಾಗ ನಾವ್ ಯಾಕೆ ಅವ್ರ ಕಂಪ್ಯೂಟರ್ ವೈರಸ್ ಬಿಡೋದು? ಆಮೇಲೆ ಅವ್ರ ಸಿಸ್ಟಮ್ ಕ್ರಾಶ್ ಆಗಿ ಹೊಸ ಸಿಸ್ಟಮ್ ತಗೊಳಕ್ ಹೋಗಿ ಬೇಡ. ಗ್ಯಾರಂಟಿ ವೈರಸ್
ಈ ಪ್ರೇಮ ಬರಹ ಸಿನಿಮಾದಲ್ಲಿ ಆಕ್ಷನ್ ಕಿಂಗು ತಮಗೆ ಸ್ಟಂಟ್ಸ್ ಹೇಳ್ಕೊಟ್ಟಿದ್ದಾರೆ ಮಿಸ್ಟರ್ ಚಂದನ್. ಹೌದು ಸರ್. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಫುಲ್ 2 ತಿಂಗಳು ಚೆನ್ನೈ ಹೀಟ್ ಅಲ್ಲಿ ಹಿಂಡು ಬಿಡಿದಾರೆ. ಹೌದಾ? ಶಾಬಾಷ್. ಅಲ್ಲಿ ಐ ಮೀನ್ ಪ್ರತಿ ಒಂದು ಬೇಸಿಕ್ ಇಂದ ಶುರು ಮಾಡಿದ್ರು ಇವರು. ಮತ್ತೆ ಇನ್ನೊಬ್ರು ಬಾಬು ಅಂತ ಅಲ್ಲಿದ್ದಾರೆ ಸರ್ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ರು ಹೇಗ್ ಮಾಡೋದು. ಅವ್ರು ಆಕ್ಚುಲಿ ಮಾಡಿ ತೋರಿಸ್ತಾ ಇದ್ರು. ದಟ್ ಈಸ್ ಇಸ್ ಗ್ರೇಟ್ನೆಸ್. ಅಂದ್ರೆ 50+ ಹೀಸ್ ಸಾರಿ ಸರ್ 50+ ಹೀಸ್ ಬಟ್ ಮತ್ತೇನು ವಾಟ್ ಇಸ್ ಯುವರ್ ಪಾಯಿಂಟ್? ಅಲ್ಲ ಸರ್, ವಾಟ್ ಇಸ್ ಯುವರ್ ಪಾಯಿಂಟ್? ಆ ಏಜ್ ಅಲ್ಲಿ ಕೂಡ ಹೇಳೋದಕ್ಕಾಗಲ್ಲ. ಯು ಕಾಂಟ್ ಸೇ 50+, 65+. ಡು ವಿ ಸೇ? ಗೊತ್ತಾಗುತ್ತಾ ಸರ್? ಅನ್ಸಲ್ಲ ನೋಡಿ. 65+ is so young and energetic. Sir, keep it going, sir. Keep it going. ಥ್ಯಾಂಕ್ ಯು ಥ್ಯಾಂಕ್ ಯು. ಅವರೇ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ರು. ಒಂದು ಕಿಕ್ ಇರ್ಬೋದು ಅಥವಾ ಅವ್ರದೊಂದಷ್ಟು ಸ್ಟೈಲ್ಗಳಿದೆ. ಅದು ಬಾರಿ ಕಷ್ಟ ಆಕ್ಚುಲಿ ಮಾಡಕ್ಕೆ. ಸರ್ ಇವ್ರಿಗೆ ಹೇಳ್ಕೊಡಿ ಸರ್, ಮಾಡ್ಬೋದು. ಹೇಳ್ಕೊಡ್ತೀರಾ ಸರ್? ಅಯ್ಯ ನಾನು ಹೇಳ್ಕೊಟ್ಟಿದ್ದೀನಿ, ಹೇಳ್ಕೊಡು. ಈಗ ಆಗಲ್ಲ ಬಾರೋ ಸರ್, ಹೇಳ್ಕೊಡಿ. ಎದ್ದೇಳಪ್ಪ. ಕಮ್ ಐಶ್. ಹಾ ಹೇಳ್ಕೊಡು. ಕಮ್. ನಾನೇನೋ ಹೇಳ್ಕೊಟ್ನಲ್ಲ. ಐಶು ಏನ್ ಯಾಕ? ಐಶುಗೆ ಏನ್ ಬರುತ್ತೆ ಫೈಟ್? ಈಸ್ ಬೀಯಿಂಗ್ ಪ್ರೊಟೆಕ್ಟೆಡ್, ಡೋಂಟ್ ವರಿ. ಕಮ್ ಆನ್. ರೌಂಡ್ ಹೌಸ್ ಕಿಕ್ ಅಂತ. ಏನು ಹೌಸು? ರೌಂಡ್ ಹೌಸ್. ರೌಂಡ್ ಹೌಸ್. ರೌಂಡ್ ಹೌಸ್. ನಮ್ದು ಔಟ್ ಹೌಸ್ ಗೊತ್ತು. ರೌಂಡ್ ಹೀಗೆ ಬಂದು ಕಿಕ್ ಮಾಡೋದು ಮೇಲೆ. ಹಾ ಮಾಡಪ್ಪ. ಈ ಹೈಟ್ಗೆ ಅದ್ ನಾನು ಮಾಡ್ತೀನಿ. ಅದು ಆಗಲ್ಲ, ಬ್ಯಾಲೆನ್ಸಿಂಗ್ ಆಗಿರ್ತದೆ. ಏನ್ ಮಾಡ್ಬೇಕು? ಹಿಂಗ್ ಒದ್ದು ಹಿಂಗ್ ನಿಂತ್ಕೋಬೇಕಾ? ಅದು ಹೊಡೆದು ಹಾಗೆ. ಯು ಆರ್ ಫಿಟ್. ಇಲ್ಲ ಅಪ್ಲಿಕೇಶನ್ ಬಿತ್ತು ಆಗ್ಲೇ ನೆಕ್ಸ್ಟ್ ಫಿಲ್ಮ್ಗೆ. ನನ್ನ ಹಾಕೊಂಡು ಇಂಡ್ಲಿ ಅಂತ. ಚೆನ್ನಾಗಿದೆ, ಚೆನ್ನಾಗಿದೆ ನೋಡಿ ಸರ್. ಅದಾದ್ಮೇಲೆ ಇನ್ನೊಂದು ಪಾರ್ಕೋರ್ ಅಂತ. ಏನೋ ಪಾರ್ಕೋರ್ ಅಂತ ಫ್ರೀ ರನ್ನಿಂಗ್ ಅಂತಾರೆ. ಅಂದ್ರೆ ಬಿಲ್ಡಿಂಗ್ ಇನ್ ಬಿಲ್ಡಿಂಗ್ ಜಂಪ್ ಮಾಡ್ಕೊಂಡು ಹೋಗೋದು. ಅದು ಬಹಳ ಹೆದರಿಕೆ ಆಗುತ್ತೆ. ಬಿಲ್ಡಿಂಗ್ ಇಂದ ಅವ್ರಿಗೆ ಚೆನ್ನಾಗ್ ಗೊತ್ತಾ ಸರ್? ಹೇಳ್ಕೊಡಿ ಸರ್. ಅದು ಮಾಡ್ತಿರಲ್ಲ. ಬಂದ್ರು ಅಂತ ತಕ್ಷಣ ಓಡಕ್ತಿರಲ್ಲ ಸರ್. ಅಲ್ಲಿ ಮೇಲಿಂದ ಯಾರು ಬಂದ್ರು ಅಂತ. ನಾನು ಚಂದನ್ ಬ್ಯಾಂಕಾಕ್ ಅಲ್ಲೆಲ್ಲ ಶೂಟಿಂಗ್ ಮಾಡಿದಾಗ ತುಂಬಾ ಇಟ್ ವಾಸ್ ವೆರಿ ನೈಸ್. ವಿ ಹ್ಯಾಡ್ ಫನ್. ಬ್ಯಾಂಕಾಕ್ ಅಲ್ಲಿ ಶೂಟಿಂಗ್ ಹೇಳಿದ್ದು. ನಾನೇನಾದ್ರೂ ಮಾತಾಡಿದ್ನ ಬ್ಯಾಂಕಾಕ್ ಅಲ್ಲ ಅಂತ ಕೇಳಿದೆ. ಶೂಟಿಂಗ್ ಅಲ್ಲಿ ಏನು ನಾನು ಶೂಟಿಂಗ್ ಮಾಡಿದ್ದು ಅಂತ ನೀವೇ ಎಲ್ಲ ಗಿಲ್ಟು. ಏನೋ ನಿಂದು ಬಿಲ್ಡಪ್. ಓಸಿ ತಡ್ಕೊಳಪ್ಪ. ಏನದು? ಲೌಡ್ ಸ್ಪೀಕರ್ಗೆ ಹಾಕಿದ್ದೀನಿ. ಹಲೋ ಗುಗ್ಗು, ಲೌಡ್ ಸ್ಪೀಕರ್ ಕಿವಿಗೆ ಹಾಕಿ ಇಟ್ಕತ್ತೀಯ? ನೀನ್ ಟೆಸ್ಟ್ ಮಾಡಿದೆ ಅಷ್ಟೇ ಬಾವ. ಟೆಸ್ಟ್ ಮಾಡಿದ್ಯಾ? ಹಲೋ, ಯಾರಿದು? ನಾನು ಗಂಡ. ಯಾರಂದೆ ನೀನು? ಗಂಡಸು. ಜೊತೆಲಿ ಹೇಳು. ಗಂಡಸು ಅಂದಂಗಿದೆ ಅದು. ಗಂಡಸು ಹೇಳು. ಗಂಡಸು. ನೀನ್ ಮಾತಾಡ್ಸಿದ್ರ ಯಾರು ಈಗ? ಮಾತಾಡು. ನಾನು ಗಂಡಸು. ಇನ್ನೊಂದ್ ಸ್ವಲ್ಪ ದಿವಸದಲ್ಲೇ ಪ್ರೂವ್ ಮಾಡ್ತೀನಿ. ನಿನ್ ವಾಯ್ಸ್ ಕೇಳಿದ್ರೆ ಗಂಡಸು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ವೋಟರ್ ಐಡಿ ಆಫೀಸ್ಗೆ ಯಾಕೆ ಫೋನ್ ಮಾಡಿದ್ಯಾ? ಯಾಕೆಂದ್ರೆ ಒಂದ್ ವಿಚಾರ ಸೇರ್ಸ್ಬೇಕಾಗಿತ್ತು. ಚೇಂಜ್ ಆಗದೆ. ಏನ್ ಚೇಂಜ್ ಆಗಿದೆ? ಲಿಂಗ. ಏನ್ ಬಾವ, ಏನ್ ಮಾತಾಡ್ತಾ ಇದೀಯ ನೀನು? ಅಲ್ಲ ಕಣೋ, ಲಿಂಗರಾಜಪುರಂ ಅಲ್ಲಿ ನಿಮ್ ಮನೆ ಇತ್ತಲ್ಲ, ಇಲ್ಲಿಗೆ ಚೇಂಜ್ ಆಗಿದೆ. ಅಡ್ರೆಸ್ ಚೇಂಜ್ ಅಂತ ಹೇಳು. ಓಕೆ. ನೋಡಿ, ನಂಗೆ ಮದುವೆ ಆಯ್ತು, ಅದನ್ನ ಸೇರ್ಸ್ಕೊಳ್ಳಿ. ಲವ್ ಡಬ್ಬ ನನ್ನ ಮಗನೇ, ಮೊದ್ಲೇ ಎಲೆಕ್ಷನ್ ಟೈಮ್ ಹತ್ರ ಬರ್ತಾ ಇದೆ ಅಂತ ಬಿಸಿಲ್ ಇದೀವಿ. ತರ್ಲೆ ಮಾಡಕ್ ನಾನೇ ಸಿಕ್ಕಿದ್ದ. ಇಡ ಫೋನ್ ಕತ್ತರಿಸ್ಬಿಡ್ತೀನಿ. ಏನೋ ಮುದ್ದೆ ಸಲ ಊರವ್ರ ಹತ್ರ ಎಲ್ಲ ಉಗಿಸ್ಕತಿಯಲ್ಲ ನಿಲ್ಲ. ಅಲ್ಲ, ವೋಟರ್ ಐಡಿಲಿ ಇವಾಗ ನೀನ್ ಏನ್ ಚೇಂಜಸ್ ಮಾಡ್ಬೇಕು, ಏನ್ ಸೇರಿಸ್ಬೇಕು ಅಂತಿದ್ದೆ? ನಂಗೆ ಮದುವೆ ಆಗದಲ್ಲ ಬಾವ, ಅದನ್ನ ಸೇರಿಸ್ಬೇಕಾಗಿತ್ತು ನಾನು. ವೋಟರ್ ಐಡಿಲಿ ಹೆಸರು ಇರುತ್ತೆ, ಅರ್ಥ ಆಯ್ತಾ? ನೀನ್ ಯಾರು ಹುಟ್ಟಿದ್ಯಾ ಅಂದ್ರೆ ನಿಮ್ಮ ಅಪ್ಪನ ಹೆಸರು, ನಿಮ್ಮ ಅಪ್ಪನ ಹೆಸರು ಇರ್ತದೆ. ಹೌದು, ಇರ್ತದೆ. ಈ ತರ ಎಲ್ಲ ತಲೆ ತಿಂದಾಗ ಎಲ್ಲಿ ಹುಡ್ಕೊಂಬಂದ್ ಓದಿತಾರೆ? ಮನೆ ಅಡ್ರೆಸ್ಸು ಅದಿರ್ಬೇಕಷ್ಟೇ, ಗೊತ್ತಾಯ್ತಾ? ಎಷ್ಟು ವರ್ಷದಿಂದ ಈ ಭೂಮಿಗೆ ಭಾರವಾಗಿದ್ಯಾ, ವಯಸ್ಸು ಎಷ್ಟು, ಈ ತರ ಡೀಟೇಲ್ಸ್ ಮಾತ್ರ ಇರೋದ್ ಕಣ. ಮದ್ವೆ ಆಗಿರೋದಕ್ಕೆಲ್ಲ ಎಂಟ್ರಿ ಆಗಲ್ಲ ಅಲ್ಲಿ ದಡ್ಡ. ಆದ್ರೆ ನಾನು ಮದುವೆ ಆಗಿರೋದು ಬರೀ ನಿಮ್ಗಳಿಗೆ ಮಾತ್ರ ಗೊತ್ತದೆ, ದೇಶಕ್ಕೆಲ್ಲ ಗೊತ್ತಾಗ್ಬೇಕಲ್ಲ ಬಾವ. ಅದಕ್ಕೆ ಈ ತರ ಪ್ಲಾನ್ ಮಾಡಿ. ಮದುವೆ ಅನ್ನೋದು ನಾರ್ಮಲ್ ಮ್ಯಾಟರ್ ಕಣೋ. ಈ ರೇಂಜ್ಗೆಲ್ಲ ಬಿಲ್ಡಪ್ ಬೇಕೇನ ನಿಂಗೆ? ವಾ ಬಾವ, ಏನ್ ಮಾತು ಅಂತ ಆಡ್ತೀಯ ಬಾವ ನೀನು? ಮದುವೆ ಆಗೋದ್ ನಾರ್ಮಲಯ್ಯ, ಆದ್ರೆ ಮುದ್ದೇಶನ್ ಮದುವೆ ಅನ್ನೋದು ನಾರ್ಮಲ್. ಮದುವೆ ಅನ್ನೋದು ನನ್ನ ಕಸುಬು ಬಾವ, ಕಸುಬು. ಮದುವೆ ಅನ್ನೋದು ನನ್ನ ಕನಸು ಬಾವ, ಕನಸು. ಎಷ್ಟು ದಿನ ಆಯ್ತಿದ್ ಮುದ್ದೇಶನೇ ಬೇರೆ, ಈಗಿರೋ ಮುದ್ದೇಶನೇ ಬೇರೆ. ಈಗ ಫುಲ್ ಚೇಂಜ್ ಆಗಿದ್ದೀನಿ ಬಾವ. ಅದನ್ನ ಇಡೀ ಜಗತ್ತಿಗೆ ತೋರಿಸ್ಬೇಕು.
ಕಲಾಕ್ಷೇತ್ರ ಬುಕ್ ಮಾಡ್ಬಿಡ್ಲಾ? ಸ್ಟೇಜ್ ಮೇಲೆ ತೋರ್ಸೋದಲ್ಲ ಬಾವ ಅದು, ಸ್ಟೇಜ್ ಬೈ ಸ್ಟೇಜ್ ತೋರ್ಸೋದು. ಎಲ್ಲಿ ಹೆಂಗ್ ತೋರಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತದೆ. ಗೆಸ್ಟ್ಗಳು ಬಂದಿದ್ದಾರೆ ಕಣ, ಅವ್ರ ಮುಂದೆ ಯಾಕೋ ನೀನ್ ಮರ್ಯಾದೆ ನೀನೇ ಕಳ್ಕೊತಾ ಇದ್ಯಾ? ಗೆಸ್ಟ್ ಬಂದಾರೆ? ಎಲ್ಲಿ ಬಾವ? ನೋಡಿಲ್ಲಿ. ನಮಸ್ಕಾರ ಸಾ, ನಾನು ನಿಮ್ ದೊಡ್ಡ ಫ್ಯಾನು ಸಾ. ತಪ್ಪಾಯ್ತು ಸಾ, ನಿಮ್ ನೋಡ್ಲೇ ಇಲ್ವಲ್ಲ ಸಾ ನಾನು. ಸಾ ನೀವು ಮಾಡೋ ಆಕ್ಟಿಂಗ್ ಎಲ್ಲ ನಾನ್ ಮಾಡಿ ತೋರಿಸ್ತೀನಿ ಸಾ. ಹೌದಾ? ಹ್ಞೂ ಸಾ ಮಾಡಿ. ಹೆಚ್ಚರು ಹಾಕೋ ಸಂಘ. ಪ್ರೇಮ ಬರಹ ಕೋಟಿ ತರಹ, ಪ್ರೇಮ ಬರಹ ಕೋಟಿ ತರಹ. ನಾನು ಹಿಂಗೇನ ಮಾಡಿದ್ದು? ನೋಡಿ ಸಾ, ಈಗ ನೋಡಿ ಸಾ ನೀವು. ಇರು ಹಾಕ ಮೂರನೇದ. ಮಹಾಪ್ರಾಣದೀಪಂ ಶಿವಂ ಶಿವಂ ರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾತಕಂ ಸೌರಗಾತ್ರಂ ಮಹಾಕಾಂತಿ ಬೀಜಂ. ಸುಜಾನ್ ಅವ್ರೆ, ನಾನು ಹೊರಡ್ತೀನಿ. ಸರ್ ಒಂದ್ ನಿಮಿಷ. ಇಲ್ಲ ಇಲ್ಲ, ನಾನು 3 ಸಾಂಗ್ ಒಂದೇ ತರ ಮಾಡಿದೀನ ನಾನು. ಮಹಾಪ್ರಾಣ ದೀಪಮು ಅದೇ ಅಂತೆ, ಎಲ್ಲದಕ್ಕೂ ಹಿಂಗೆ ಅಲ್ಲ ಕಣ, ಗೊತ್ತಿ ಸರ್, ಬುದ್ಧಿ ಹಾಕಲ್ಲ. ಅಲ್ಲ ಕಣ, ನಿಮಿಷ ಇರು. ಅವ್ರು ಒಂದೊಂದ್ ಸಿನಿಮಾಲಿ ಒಂದೊಂದು ವರ್ಸಿಟಾಲಿಟಿ ಮಾಡಿದ್ರೆ ಇನ್ ಎಲ್ಲದಕ್ಕೂ ಹಿಂಗೆ ಅಂತ. ಅಲ್ಲ ಕಣ, ಲವ್ ಸಾಂಗು ಹಂಗೆ ಮಾಡ್ತೀಯ, ಟಪಾಂಗುಚಿಗೂ ಹಂಗೆ ಮಾಡ್ತೀಯ. ಎಲ್ಲ ಏನ್ 3 ಸಿನಿಮಾಲು ಒಂದೇ ಸ್ಟೆಪ್ ಹಾಕಿದಾರ ಅವರು? ಲಾಜಿಕ್ ಕರೆಕ್ಟ್ ಆಗಿ ಕೇಳಿಸ್ಕೋಬೋ ನೀನು. ಏನು 3 ಪಿಕ್ಚರ್ಗೂ ಅವರೇ ತಾನು ಹೀರೋ. ಅದಂಗ್ ಬೇರೆ ಬೇರೆ ಮಾಡಕ್ಕಾಯ್ತದೆ, ಅದಕ್ಕೆ ನಾವು ಒಂದೇ ಮಾಡ್ದೆ. ನೋಡಬವ, ನೀನು ಬರೀ ಹಳ್ಳಿ ಐದ ಮುದ್ದೇಶ ನೋಡಿರ್ಬೋದು. ಅವತ್ತು ಓತ್ಲ ಹೊಡ್ಕೊಂಡು ಆಯ್ಕೊಂಡು ತಿನ್ನೋ ಮುದ್ದೇಶ ನೋಡಿರ್ಬೋದು ನೀನು. ಬೀದಿನಲ್ಲಿ ಹುಡುಗಿರತ್ತೆಲ್ಲ ಉಗಿಸ್ಕೊಂಡು ಅದೇ ಹುಡುಗಿರಿಗೆ ಕಚ್ಚಿಪ್ನ ದೇಪ್ಕೊಂಡ್ ಬಂದಿರೋ, ಮುಖ ಒರ್ಸ್ಕೊಂಡಿರೋ ಮುದ್ದೇಶ ನೋಡಿರ್ಬೋದು. ಆದ್ರೆ ಒಂದು ಹೆಣ್ಣಿಗೆ ಬಾಳ್ ಕೊಟ್ರು ಅಂತ, ಬಂಗಾರದ ಮನಸ್ಸಿ ಆಗಿರೋಂತ ಹುಲಿ ತರ ಸಂಸಾರ ಮಾಡ್ತಾರೋ ಈ ಲಯನ್ ಮುದ್ದೇಶನ್ನ ನೋಡಿದ್ಯಾ ಬಾವ? ನೀನು ನೋಡಿದ್ಯಾ? ಬಂದಿರೋ ಹೆಣ್ಮಗು ಮುಂದೆನೂ ಮಾನ ಮರ್ಯಾದೆ ಹರಾಜ್ ಹಾಕೋತಾ ಇದೆಯಲ್ಲ. ಹುಲಿ ಬೇರೆ ಲಯನ್ ಬೇರೆ ಕಣೋ. ನಾನು ಲಯನ್ದು ಹುಲಿದು ಕ್ರಾಸ್ ಬೀಡು. ಮಜ್ಜಿಗೆ ಹುಳಿ ಅಂತ ನೋಡಿ ಸರ್ ಇವನು. ಮ್ಯಾರಿಡ್ ಹುಲಿ ಕಣಪ್ಪ, ಮ್ಯಾರಿಡ್ ಹುಲಿ. ನೋಡ್ತೀಯಾ ಈ ಹುಲಿ ಸಿಂಹ? ನೋಡ್ತೀಯಾ ನೀನು? ಅದೇನ್ ತೋರಿಸ್ತೆ? ತೋರ್ಸಪ್ಪ. ನೋಡ್ತೀಯಾ? ತೋರಿಸ್ತೀನಿ ನೋಡು. ಲೇ ಎಡ್ತಿ, ಎಡ್ತಿ ರಿಂಕಲ್. ಇದು ರಿಂಕಲ್ ಅಂದ್ರೆ ಏನ್ ಹೇಳ್ತೀನಿ ಸರ್. ಆಕ್ಚುಲಿ ಹೇಳ್ತೀನಿ ಒಂದ್ ನಿಮಿಷ. ಬಮ್ಮ ಇಲ್ಲಿ. ಆಕ್ಚುಲಿ ಇವ್ರ ಅಕ್ಕನ ಮದುವೆಗೆಲ್ಲ ತಯಾರಿ ಮಾಡ್ತಾ ಇದ್ದ. ಪಾಪ ಇವಳು ಮದುವೆ ಆಗ್ಬೇಕಾಗಿತ್ತು. ಈ ಮಗು ಇವನ್ನ ಅಂಕಲ್ ಅಂತ ಕರಿತಾ ಇದ್ಲು. ಅದಕ್ಕೆ ಅಕಸ್ಮಾತ್ ಆಗಿ ಏನೋ ಗಲ್ಬಸ್ಕಿ ಆಗ್ಬಿಟ್ಟು ಇವನು ಮದುವೆ ಆಗ್ಬಿಟ್ಟ. ಅದಕ್ಕೆ ಹೆಂಡತಿ ಅಲ್ವಾ, ಇನ್ಮೇಲೆ ನನ್ನ ಅಂಕಲ್ ಅಂತ ಕರಿಬಾರ್ದು, ಅಂಕಲ್ ಕಿತ್ತಾಕು ರೀ ಅಂತ ಕರಿ ಅಂತ. ಅಂಕಲ್ ರೀ ಸೇರ್ಕೊಂಡ್ಬಿಟ್ಟು ರಿಂಕಲ್ ಆಗೋಲ್ಲ. ಹೇಳಪ್ಪ, ಹೇಳ್ಬಿಡು. ಇನ್ನು ಏನೇನೈತೋ ಎಲ್ಲ ಹೇಳ್ಬಿಡು ತಗೆ. ಅದು ಕಬ್ಬನ್ ಗದ್ದೆನಲ್ಲಿ ಇವನು ಕಬ್ಬಿನ ಗದ್ದೆನಾ? ಹಾಗಂದ್ರೇನು? ಅದು ಕಬ್ಬಿನ ಗದ್ದೆ ಅಂದ್ರೆ ಊರ್ ತುಂಬಾ ಕಬ್ಬಿನ ಗದ್ದೆ. ನಿನ್ನ ಅಲ್ಲಿ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಯಾಕೆ ಬಾವು ಅದನ್ನೆಲ್ಲ ಹೇಳ್ತಾ ಇದ್ದೀನಿ ನೀನು? ನೀನಂತಾನೆ ಎಲ್ಲ ಹೇಳ್ಬಿಡು ಅಂದಿದ್ದು. ಹೇಳ್ಬಿಡು ಅಂತಂದ್ರೆ ಹೇಳ್ಬೇಡ ಅಂತ. ಯಾವ್ದು ಹೊಸ ಕನ್ನಡ. ಈ ಸುಮ್ಮನೆ ನಿಂತ್ಕೋಸಿ, ಸುಮ್ಮನೆ ನಿಂತ್ಕೋ. ಹೇಳ್ತಿ ಎರಡು ಕಾಲೇ ತಕೋಗಿ ಆಗೋಯ್ತು. ಬಾ, ಎದ್ರಬೇಡ ನೀನು. ನಾನು ಹಾಗೆಲ್ಲ ಮಾಡಲ್ಲಪ್ಪ. ಹಂಗೆ ಕಾಲ್ ತೋರ್ಸು ಅಂತಲ್ಲ ನಾನು ಹೇಳಿದ್ದು. ನಾನು ಕಾಲ್ ತೋರಿಸ್ತಾ ಇದೀನಿ ನೋಡು ಅಂತ. ಗೊತ್ತಾಯ್ತು ಅಣ್ಣ, ಇವ್ರ ಕಾಲು ಸೇಮ್ ಇವ್ರ ಕಾಲ್ ತರನೇ ಇದೆ. ಕಮಲಮ್ಮನವ್ರಿ ಬೈ, ಈ ನನ್ನ ಮಗ ಅವನ್ ಕಾಲ್ ತೋರಿಸ್ಬಿಟ್ಟು ಕಾಲ್ಗೆ ನಮಸ್ಕಾರ ಮಾಡುವಂತ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತೋರಿಸ್ತಾನೆ. ಕರ್ಮ ಇವನು. ಅಯ್ಯೋ, ನನ್ಗೆ ಅರ್ಥನೇ ಆಗ್ಲಿಲ್ಲ. ನೀವು ಬೇರೆ ಏನು ಬಾಯ್ಬಿಟ್ಟು ಹೇಳೋದೇ ಇಲ್ಲ. ನಮಸ್ಕಾರ ಮಾಡ್ತಾವಳು, ನಿಂತ್ಕೊಳ್ಳಲ್ಲ. ಹೇಳ್ಬೇಕು ತಾನೆ ಮುಂಚೆನೆ.
ರೀ ನಾನ್ ನಿಮ್ ಕಾಲ್ ಮುಗಿಲ್ಲ. ಹೋಗಿ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಏ ಗುಗ್ಗು ನೀನ್ ಹೆಂಡತಿ ಕಣೋ, ನಿನ್ ಹೆಂಡತಿಗೆ ಕಲ್ಯಾಣ ಪ್ರಾಪ್ತಿರಸ್ತು ಏನಲ್ಲ. ಹೌದಲ್ವಾ? ಹೊಸ್ದಾಗಿರೋದಲ್ವಾ? ಮರ್ತಬಿಟ್ಟೆ. ಬಿಡಿ ಇನ್ನೊಂದ್ಸಲಿ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು ನನ್ನಿಂದಲೇ. ನೋಡಿದೆ ಬಾ, ಇದು ಗಂಡನ್ ಪವರ್ ಅಂದ್ರೆ ಇದೊಂದೇನಾ? ಪರ್ಫಾರ್ಮ್ ಮಾಡಿ ತೋರಿಸ್ತಾ ಇರ್ತೀನಿ, ಹಂಗೆ ನೋಡ್ತಾ ಇರು ಅಷ್ಟೇ ನೀನು. ಎಡ್ತಿ, ಮನೆಗೆ ದೊಡ್ಡವರೆಲ್ಲ ಬಂದವ್ರೆ, ಆಶೀರ್ವಾದ ತಗೋ. ನಾನು ಆಗ್ಲೇ ತಗೊಂಡಲ್ಲ ರೀ. ಏ ಅಮ್ಮ, ಮುದ್ದೇಶನ ಆಶೀರ್ವಾದ ತಗೊಂಡೆ. ದೊಡ್ಡವರು ಎಲ್ಲರೂ ಬಂದಿಯಾರಲ್ಲ, ಅವ್ರಿಗೆ ಬೆಸ್ಟ್ ವಿಶಸ್ ಹೇಳ್ತಾರೆ, ಅವ್ರ ಹತ್ರನು ವಿಶಸ್ ತಗೋ ಅಂತ ಹೇಳ್ತಾ ಇರೋದು. ಅಣ್ಣ, ರಶ್ ಆಗಿರೋ ಬಸ್ಸಲ್ಲಿ ಫುಟ್ಬೋರ್ಡ್ ಅಲ್ಲಿ ನಾನು ನೇತಾಡ್ತಾ ಇದ್ದೆ. ಆಗ ಇವ್ರ ಕೈ ಕೊಟ್ಟು ನನ್ನ ಬಸ್ ಒಳಗಡೆ ಎಳ್ಕೊಂಡು ಅವ್ರ ಸೀಟ್ ನನಗೆ ಬಿಟ್ಕೊಟ್ಟಿದ್ದಾರೆ. ಹುಲಿ ಹುಲಿ. ಸಿಮ್ಮೆ ಇಲ್ದಿರೋ ಮೊಬೈಲ್ಗೆ ವೈಫೈ ಕನೆಕ್ಷನ್ ಕೊಟ್ಟು ನನ್ನನ್ನ ಲೈಫ್ ಪಾರ್ಟ್ನರ್ ಮಾಡ್ಕೊಂಡಿದ್ದಾರೆ. ಹೌದೌದು, ಕರೆಕ್ಟ್ ಸರ್. ಇವನು ಒಂಥರ ತುಂಬಾ ಒಳ್ಳೆ ಕೆಲಸ ಮಾಡಿದಾನೆ. ಇವನು ಒಂಥರ ಹೆಂಗೆ ಅಂದ್ರೆ ಬೇಸಿಕ್ ಹ್ಯಾಂಡ್ ಸೆಟ್, ಆದ್ರೆ ಬ್ಯಾಟ್ರಿ ಬ್ಯಾಕಪ್ ಮಾತ್ರ ಚೆನ್ನಾಗಿದೆ. ಅಣ್ಣ ಅದನ್ನ ಕೇಳಿದ್ರ? ಸಾರಿ ಸರ್, ಕೇಳಿದ್ರ? ನಿನ್ನ ಫ್ಲೋ ಅಲ್ಲಿ ಬಂದು ಮರ್ಯಾದೆ ಕಳೆಯಕ್ಕೆ ಉಟ್ಕೊಂಡಿದ್ಯಾ? ನಾನಿದ್ದೀನಿ ರೀ ಮರ್ಯಾದೆ ಕೊಡಕ್ಕೆ. ಅಣ್ಣ, ನನ್ ಜೀವನಕ್ಕೆ ತಾಳಿ ಕಟ್ಟಿ ಕಾಪಾಡಿದಾರಣ್ಣ. ನನ್ ಪಾಲಿಗೆ ನನ್ ಗಂಡನೇ ರಾಮ ಶ್ಯಾಮ. ನಮ್ಮಿಬ್ರ ಮಧ್ಯೆ ಅವ್ರಿಬ್ರು ಯಾಕೆ ಬಂದ್ರು? ಯಾರು ಬಂದಿಲ್ಲ ರೀ, ಯಾರು ಬಂದಿಲ್ಲ ರೀ. ನಮ್ಮಿಬ್ರ ಮಧ್ಯೆ ಯಾರು? ನೀನು ನನ್ನ ಕಣ್ಣು ಮುಂದೆ ಅವ್ರಿಬ್ರು ವಿಷಯ ಮಾತಾಡ್ತೇನೆ. ನಿಂತ್ಕೊಳ್ಳಲ್ಲಿ ಅಂದ್ಬಿಟ್ಟ ಅಲ್ಲಿ ಹೊಡೆಯೋದಕ್ಕೆ ಯಾಕೋ ಹಿಂಗ ಆಡ್ತಿದ್ಯಾ? ಅವಳು ಹೇಳಿ ತಪ್ಪೇನಿಲ್ಲ ಕಣ. ಅವಳು ಹೇಳಿದ್ದು ನೀನೇ ರಾಮ ನೀನೇ ಶ್ಯಾಮ ಅಂತ. ನೋಡ್ದೆ ಬಾವ, ನೀನು ಅದನ್ನೇ ಹೇಳ್ತಾ ಇದೀಯ ನೀನು. ಅಲ್ಲ ಬಾ, ಮುದ್ದೇಶ್ ಕಟ್ಟು ಮಸ್ತ್ ಗಂಡ. ಆ ರಮೇಶ್ ಕಮಲಾಸನ್ ಇವರೆಲ್ಲ ಗಂಡ ಅಂತ ಹೇಳ್ಕೊತಾಳ. ಕೋಪ ಬರಕಿಲ್ವ ನನ್ಗೆ? ಎತ್ತಿ ಮಕ ಮಾಂಗಲ್ಯ ಭಾಗ್ಯ ಅಣ್ಣ ಇವರು. ನನ್ ಮುಂದೆನೆ ನೀವ್ ಇವ್ರನ್ನ ಈ ತರ ಬೈದ್ರೆ ನನಗ್ ದುಃಖ ಆಗಲ್ವಾ? ಇದು ಬೇರೆ ಇದೆಯಾ? ನೀನ್ ಮುಂದೆ ಬೈಬಾರ್ದಾ? ಸೈಡ್ಗೆ ಬಾ, ನಿಮ್ಗೆ ಹೋಗಿದ್ದು ಉಪ್ಪಿನಕಾಯಿ ಹಾಕ್ತೀನಿ. ಮುದ್ದೇಶ, ರಾಮ ಶ್ಯಾಮ ಅಂದ್ರೆ ರಾಮ ಶ್ಯಾಮ ಬಾಮ ಪಿಕ್ಚರ್ ಅಲ್ಲಿರೋ ರಮೇಶ್ ಅರವಿಂದ್ ಕಮಲ್ ಹಾಸನ್ ಅಲ್ಲ ಕಣೋ. ರಾಮ ಅಂದ್ರೆ ಶ್ರೀರಾಮ, ಶ್ಯಾಮ ಅಂದ್ರೆ ಕೃಷ್ಣ. ಅದನ್ನ ಹೇಳಿದ್ದು ಗಂಡ ದೇವ್ರ ಸಮಾನ ಅಂತ ಹೇಳ್ತಾ ಇದ್ದಾಳೆ. ಓ ಹಂಗ? ಪರವಾಗಿಲ್ಲ. ಇಷ್ಟು ಭಯ ಆಯ್ತಲ್ಲ ನನ್ನ ವಿಚಾರದಲ್ಲಿ, ಸಾಕು. ಬಾಯ್ಲೆ ಏನಾಯ್ತು? ಮದುವೆ ಆಗಿ ಒಂದೇ ವಾರಕ್ಕೆ ನನ್ನ ಹೆಂಡತಿ ವಾಂತಿ ಮಾಡ್ಕೊತಾವಳೆ. ಫಸ್ಟ್ ನೈಟ್ ಆಗಿಲ್ವಲ್ಲ, ವಾಂತಿ ಹೆಂಗ ಮಾಡ್ತಾಳೆ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಬಿಡುವ? ಏನ್ ಕೇಳ್ದೆಪ್ಪ ನಿನಗ? ಫಸ್ಟ್ ನೈಟ್ ಆಗಿಲ್ಲ, ವಾಂತಿ ಹೆಂಗ್ ಮಾಡ್ತಾಳ ನೋಡು. ಎಡ್ತಿ, ಫಸ್ಟ್ ನೈಟ್ ಆಗಿಲ್ಲ, ವಾಂತಿ ಹೆಂಗೆ ಮಾಡ್ತಾ ಇದೀಯ ನೀನು? ಕೆಮ್ಮು ಬರ್ತಾ ಇದೆ, ಕೆಮ್ಮಲ ಅಂತ ನಿಮ್ ಪರ್ಮಿಷನ್ ಕೇಳ್ದೆ ಅಷ್ಟೇ. ಮುದ್ದೇಶ, ಓವರ್ ಗಾಡಿ ಕೆಟ್ಟ ಮೆಸೇಜ್ ಕೊಡ್ತಾ ಇದೆಯಾ ಜನರಿಗೆ. ಹೆಂಡತಿ ಅಂದೆ ಅರ್ಧಾಂಗಿ ಕಣ, ನಮ್ಮನ್ನೇ ನಂಬ್ಕೊಂಡ್ ಬಂದಿರುವಂತ ಜೀವ, ಮಗು ತರ ಪ್ರೀತಿಯಿಂದ ನೋಡ್ಕೋಬೇಕಣ. ಏನ ಬಾಬಾ, ಮೈ ಮುಟ್ಟಿ ನೋಡ್ಮ, ಮೀಟರ್ ಆಗೋಯ್ತಾ? ಹೊಡಿ ನೋಡ್ಮ, ನನ್ನ ಹೊಡಿ, ಬರಲ್ಲ ಮುಟ್ಟ, ಮೈಯ ಮುಟ್ಟ ತಕ್ಕ. ಏನ್ ಎದುರಿಸ್ತಾನ ನನ್ನ? ಇಡ್ತಿ, ನಿಂತ್ಕೊಳ್ಳೆ, ಬರ ಇಲ್ಲಿ. ಹೋಗಿ ಗೆಸ್ಟ್ಗಳಿಗೆಲ್ಲ ಒಂದ್ ಜ್ಯೂಸ್ ತಗೊಂಬ ಹೋಗು. ಈ ಕಡೆ ಬಾಗ್ಲಲ್ಲಿ ಹೋಗ್ಲಾ, ಈ ಕಡೆ ಬಾಗ್ಲಲ್ಲಿ ಹೋಗ್ಲಾ? ಹಂಗಾನ ಹೋಗಿ ಒಂದ್ ಕಡೆ. ಕಂಟ್ರೋಲ್. ಉದ್ದೇಶ ಬೆನ್ ತೋರಿಸ್ಕೊಂಡು ಹೋಗ್ತಾರೆ, ರಿವರ್ಸ್ ಹೋಗ್ಬೇಕು.
ಅಂಕಲ್ ನೀವ್ ಬೇರೆ ಕಮ್ಮಿ ಇದ್ರಿ ಸುಮ್ನಿರಿ. ಮತ್ತೆ ಯಾಕೋ ಹಿಂಗೆ ಎಗರಾಡ್ತಾ ಇದೆಯಲ್ಲ ಅರ್ಜುನ್ ಸರ್ ನಿನಗೆ ಎಡ್ತಿನ ಹೆಂಗೆ ಹತ್ತು ಬಸ್ತಲ್ಲಿ ಇಟ್ಕೋಬೇಕು ಅಂತ ಗೊತ್ತಿಲ್ಲ. ನಾನು ಇಷ್ಟು ಮಟ್ಟಿಗೆ ಹತ್ತು ಬಸ್ತಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ನನಗೆ ಉರಿತಾದೆ. ಕುಕ್ಕು ಏನೋ ನೀನ್ ಮಾತಾಡ್ತಾ ಇರೋದು? ಹೆಂಡತಿ ಮೇಲೆ ಕೂಗಾಡಿ ಬೈದು ಓಡ್ದ್ ಬಿಟ್ರೆ ನೀನೇನ್ ದೊಡ್ಡ ಗಂಡ್ಸಾ? ಗಂಡಸ್ತನ ಈ ತರ ಮಾತ್ರ ತೋರಿಸ್ಬೋದು ಅಂತ ಅನ್ಕೊಂಡಿರ್ತಾರಲ್ಲ, ಅವ್ರು ಎಲ್ಲ ಏನೇನೋ ಆಗ್ಬಿಟ್ರು ಕಣ. ಬೇಕೇನ ನಿಂಗೆ ಇವೆಲ್ಲ? ನೇ ಸುಮ್ಮನೆ ನಿಂತ್ಕ ಬಾವ. ಲೇ ಎಡ್ತಿ ಎಲ್ ಸತ್ಯ ಬಾರ ಬೇಗ. ಎಲ್ಸೋಲೆ ಸರ್ ಕೊಡು ಜ್ಯೂಸ ಬೇಗ ಎಲ್ಲರಿಗೂ. ನೋಡು ಬಾವ, ಬಂದ್ ಗೆಸ್ಟ್ ಗಳಿಗೆ ನೀನ್ ಎಡ್ತಿ ಯಾವತ್ತಾರು ಹಿಂಗ್ ಒಂದ್ ದಿವಸ ಜ್ಯೂಸ್ ಕೊಟ್ಟವಳ ನೋಡವಳ ಹೆಂಗ್ ಅದ್ಭುತದಲ್ಲಿ ಇಟ್ಕೊಂಡಿದೀನಿ. ಕುಡಿಬೋದಾ? ಯಾಕೆ ರಿಸ್ಕ್ ತಗೋತೀರ? ಬೇಡ. ನಮ್ಮ ಯಜಮಾನ್ರು ಮಾಡಿದ್ದು ಕುಡಿಬೇಡಿ. ಏನ್ ಮಾತಾಡ್ತಾ ಇದೆಯಾ? ಬರೇಲಿ. ಐಶ್ವರ್ಯ ಅವ್ರೆ ಹೇಳಿ. ನಿಮ್ಗೆ ಡ್ಯಾನ್ಸ್ ಬರ್ತದ? ಸ್ವಲ್ಪ ಚೂರ್ ಬರತ್ತೆ. ಚೂರ್ ಬಂದದ? ನಾನು ಹೇಳ್ತೀನೂ ಡ್ಯಾನ್ಸ್ ಮಾಡ್ತಾಳೆ. ಮಾಡೇ ಡ್ಯಾನ್ಸು. ಏನು ಮ್ಯೂಸಿಕ್? ಗಂಡ ಹಾಕಿ ತಾಳಕ್ಕೆ ಎಂಟಿ ಕುಣಿಬೇಕು ಅಷ್ಟೇ. ಸುಮ್ನೆ ತಾಳ ಆದ್ರೂ ಹಾಕೋ. ತಾಳ ನಂಗೆ ಬರಕ್ಕಿಲ್ಲ ಬಾವ, ಅವೆಲ್ಲ ಇದ್ದಿದ್ರೆ ಹಿಂಗೆ ಹಾಕಿರ್ತಿದ್ದೆ. ಮತ್ತೆ ತೆಪ್ಪಗ್ ನಿಂತ್ಕೋ. ಮತ್ತೇನ್ ಹಿಂಗೆ ಹೇಳ್ದ? ಹಾಕೋ ಸಂಗು. ಅಣ್ಣ ಏನಾಯ್ತಣ್ಣ ಇವ್ರಿಗೆ? ಇದ ಏನಾಗಿಲ್ಲ ಬಿಡಮ್ಮ. ಇದು ಮೊದ್ಲೇ ಗೆದ್ಲು ತಿಂದಿರೋ ಮೂಳೆ. ಬಾವಾ ಕೆಳಗ್ ಬಿದ್ದಿರೋ ಬಾಮ ಇದನ್ನ ಮೇಲೆ ಕೆತ್ತದ್ ಬಿಟ್ಬಿಟ್ಟು ಕತೆ ಹೊಡಿತಾ ಇದೆಯಲ್ಲಪ್ಪ ನಿನ್ ಮನ್ಕನಾಗ. ಲೇ ಎಡ್ತಿ ಮೇಲೆತ್ತೆ ನನ್ನ. ಬಲ್ಗೈ ಕೊಟ್ಟೆತ್ಲ ಎಡಗೈ ಕೊಟ್ಟೆತ್ಲ ರೀ. ನಿನ್ ಮನ್ಕನಾಗ ಬಲ್ಕೈ ಕೊಟ್ಟೆ ಎತ್ತೆ ರೀ. ನೀವು ಬಲ್ಗೈ ಕೊಟ್ಟೆತ್ತು ಅಂತ ಹೇಳಿದ್ರಿ. ನಿಮ್ ಬಲ್ಗೈ ನನಗ್ ಎಡಗೈ, ನಿಮ್ ಎಡಗೈ ನನಗ್ ಬಲ್ಗೈ. ನೀವು ಬಲ್ಗೈ ಅಂತ ಹೇಳಿದ್ದು ನಿಮ್ ಬಲ್ಗಡೆ ಕಡೆ ಇರೋ ನನ್ ಎಡಗಯ್ಯ, ಅಥವಾ ನಿಮ್ ಎಡಗಡೆ ಕಡೆ ಇರೋ ನನ್ ಬಲ್ಗಯ್ಯ? ಇಲ್ಲಿ ಮೂಳೆ ಬಡ್ದು ರಕ್ತ ಬರ್ತದೆ. ನಿನಗೆ ಲಾಜಿಕ್ ತಿಂತೇನೆ. ಯಾವ್ದೋ ಒಂದ್ ಕೈ ಎಟ್ಟೆ ನಿನ್ ಮನ್ಕೈನಾಗ. ಪಟ್ಟಣ ಎತ್ಕೊಂಡು ಅಂತೇಳಿ ನಿಂತ್ಕೋ. ನಿನ್ನ ಮೂಳೆ ಸರಿ ಹೋದ್ನ ವಿಚಾರಿಸ್ಕೊತೀನಿ ಕಣೆ. ನಡಿಯ ನಡಿಯ ಮೂಳಕ್ಕೆ ಮೂಲ ಮುಚ್ಚುವಂತೆ. ರೂಮ್ ಒಳಕ್ ನಡಿ. ಮೊದೇಶ, ಪುರೋಹಿತರು ಬಂದು ಶಾಸ್ತ್ರ ಫಿಕ್ಸ್ ಮಾಡೋರ್ಗು ಗಂಡ ಹೆಂಡತಿ ಒಂದೇ ರೂಮಲ್ಲಿ ಇರೋ ಹಾಗಿಲ್ಲ. ಬೇರೆ ಬೇರೆ ರೂಮಲ್ಲಿ ಇದ್ರೆ ಮುಲಾಮೆಂಗಪ್ಪ ಚೆಕ್ಕಾಯ್ತದೆ. ಅದೆಲ್ಲ ಗೊತ್ತಿಲ್ಲ. ಶಾಸ್ತ್ರ ಅಂದ್ಮೇಲೆ ಶಾಸ್ತ್ರ ಆಯ್ತಾ. ಪುರೋಹಿತರು ಬರೋವರೆಗೂ ನೀನು ವೆಯ್ಟ್ ಮಾಡ್ಲೇಬೇಕು. ನೀನೋಗಮ್ಮ. ನನ್ ಪರ್ಮಿಷನ್ ಇದೆ. ಎಲ್ಲಿಗೆ ಹೋಯ್ತಾ ಇದೀಯಾ? ಸಾರಿ ರಿಂಕಲ್. ರಿಂಕಲ್ ಅಂದ್ರೆ ಏನು ಅಂತ ನಾನು ಇನ್ನೊಂದ್ಸಲಿ ಕ್ಲಾರಿಫೈ ಮಾಡ್ಬಿಟ್ಟು ನಾ ಹೋಯ್ತೀನಿ. ತಿಂತಿರ್ಬೋ ನೀನೇನು ಹೇಳೋದ್ ಬೇಡ. ನಿಂಗೆ ಏನೀಗ? ನಾನ್ ಬೇರೆ ಕಡೆ ಅವ್ರು ಬೇರೆ ಕಡೆ ಹೋಗ್ಬೇಕು ತಾನೆ? ಹೋಯ್ತೀವಿ. ಅಮ್ಮಿಕೊಂಡಿರಪ್ಪ ನೀನು. ಹೋಗಮ್ಮ ಆ ಕಡೆ ಹೋಗಿ. ಬಾವಾ ಹೋಗಕ್ ಮುಂಚೆ ಒಂದ್ ಹೆಲ್ಪ್ ಮಾಡ್ಬಿಡ. ಏನ? ಈ ಕೈ ಒಂದ್ ಈ ಕಡೆ ಇಳಿಸ್ಬಿಡ. ಸಂಜೆಗೆ ತೊಂದರೆ ಆಯ್ತದೆ. ಬಾವಾ ಈಗ ಹೋಯ್ತಾ ಇದೀನಿ. ಆದ್ರೆ ಒಂದ್ ಮಾತು ಜ್ಞಾಪಕ ಇಟ್ಕೋ. ಏನು? ಈ ಮುದ್ದೆ ಸಾವನಲ್ಲ ಅವನು ಹುಲಿ ಮಜಾ ಟಾಕಿಸ್ ಲಯನ್. ಅಯ್ಯೋ. ಓಕೆ, ಪ್ರೇಮ ಬರಹ ಚಿತ್ರತಂಡದವರು ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಆಡಿಯನ್ಸ್ ನಿಮ್ಮ ಹತ್ರ ಮಾತಾಡ್ಲೇಬೇಕು. ನಮ್ಮ ಮಜಾ ಟಾಕೀಸ್ ಅಲ್ಲಿ ನಾವು ಮಾತಾಡೋದು ಎಷ್ಟು ಇಂಪಾರ್ಟೆಂಟು, ಆಡಿಯನ್ಸ್ ಮಾತಾಡೋದು ಅಷ್ಟೇ ಇಂಪಾರ್ಟೆಂಟ್. ದೇ ವಿಲ್ ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್. ಯಾರು ಮೊದಲಿಗೆ? ಹಾಯ್ ಸೃಜನ್ ಸರ್. ಹಾಯ್. ನನ್ನ ಹೆಸರು ಶ್ರೀರಕ್ಷಾ ಅಂತ. ನಾನು BMS ಈವ್ನಿಂಗ್ ಕಾಲೇಜಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಬಂದು ಚಂದನ್ ಸರ್ಗೆ. ಒಳ್ಳೆ ಕೆಲಸ ಮಾಡಿದ್ರೆ ಕೀರ್ತಿ ಸಿಗುತ್ತೆ, ಅದೇ ರೀತಿ ಕೆಟ್ಟ ಕೆಲಸ ಮಾಡಿದ್ರೆ ಏನ್ ಸಿಗುತ್ತೆ? ಅಪಕೀರ್ತಿ. ವಾವ್, ಎಂತ ತತ್ವ ಹೇಳ್ಬಿಟ್ಟಪ್ಪ. ಅಲ್ವಾ? ಪೂರ್ತಿ ಸಿಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರು. ಒಳ್ಳೆ ಕೆಲಸ ಮಾಡಿದ್ರೆ ಕೀರ್ತಿ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಮೆಟ್ಟಗೊಂಡು ಪೂರ್ತಿ ಸಿಗುತ್ತೆ. ಕೆಲಸ ಮಾಡಿದ್ರೆ ಕೀರ್ತಿ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಸ್ಫೂರ್ತಿ ಸಿಗುತ್ತೆ.
ಕ್ರೌಡಲ್ಲಿ ಯಾರು ಸ್ಫೂರ್ತಿ ಇದ್ರೆ ಅಲ್ಲೇ ಟಿಕಾಯಿಸ್ಕೊಂಡ್ಬಿಡೋಣ ಅಂತ ನೆಕ್ಸ್ಟ್. ಹಾಯ್ ಸುಜನ್ ಮಾಮ. ನನ್ನ ಹೆಸರು ತನುಶ್ರೀ. ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನು ಅರ್ಜುನ್ ಮಾಮಗೋಸ್ಕರ ಒಂದು ಡ್ಯಾನ್ಸ್ ಮಾಡ್ಬೇಕು. ನಾನು ವೇದಿಕೆ ಮೇಲೆ ಬರ್ಲ ಮಾಮ? ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ರೆಡಿಯಾಗಿ ಬಂದಿದೆ ಕಂದ. ಆಲ್ ದಿ ಬೆಸ್ಟ್. മനോജവം മാരുതതുല്യ വേഗം ജിതേന്ദ്രിയം ബുദ്ധിമതാം വരിഷ്ഠം വാതാത്മജം വാനരയൂഥ മുഖ്യം ಶ್ರೀರಾಮದೂತಂ ಶಿರಸಾ ನಮಾಮಿ. ತುಂಬಾ ಚೆನ್ನಾಗಿ ಮಾಡೋದಮ್ಮ. ಏನ್ ಮೈಯ ರಬ್ಬರ್ ಗಿಬ್ಬರ್ ಇದೆಯಾ ಒಳಗಡೆ? ಸರ್ ಎಲ್ಲಿ ಕಲ್ತಕ್ಕಂದ? ಯಾರು ನಿಮ್ ಟೀಚರು? ನಾನು ಅಮ್ಮ ಅಪ್ಪ ನಂಗೆ ಹೇಳ್ತಿದ್ರು ಈ ತರ ಮಾಡ್ಬೇಕಂತ. ನಾನ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ನೀನು? ಸೂಪರ್ ಆಗಿ ಮಾಡಿದೆ. ಎಷ್ಟು ವರ್ಷ ನಿನಗೆ? ಹೆಣ್ಮಕ್ಳು ವಯಸ್ಸು ಕೇಳಂಗಿಲ್ಲ ಸರ್. ಅಲ್ಲ ರೀ, ಇಷ್ಟು ಹೆಂಗ್ ವಯಸ್ಸಲ್ಲೇ ಪ್ಲೀಸ್ ಇಷ್ಟು ಹೆಂಗ್? ಎಷ್ಟು ವಯಸ್ಸು ಕಂದ ನಿಂಗೆ? ಎಷ್ಟು ವಯಸ್ಸು? ಹತ್ರ 9 ವರ್ಷ ಸರ್. ವೆರಿ ನೈಸ್. ಸುಜನ್ ಮಾಮ ಬೋನ್ಲೆಸ್ ಡ್ಯಾನ್ಸಿಂಗ್ ಸರ್ ಇದು. ಬೋನ್ಲೆಸ್. ಸುಜನ್ ಮಾಮ ಇಜಿಲ ಮಾಮ ನಂಗೆ ಕರೀರಿ. ಏನಕ್ಕೆ? ಅವ್ರಿಗೊಂದು ನಾನು ಚಾಲೆಂಜ್ ಹಾಕಿದ್ದೇನೆ. ತಾಯಿ ನೀನ್ ಚಾಲೆಂಜ್ ಯಾರು ಮಾಡಕ್ಕಂತ ಅವ್ರು. ಆಮೇಲೆ ಅವರು ನಮ್ಮ ಧೀಮಂತ ನಾಯಕ. ಇದನ್ನ ಮಾಡಕ್ ಹೋಗ್ಬಿಟ್ಟು ದಿವಂಗತ ನಾಯಕ. ಸೂಪರ್ ಕಂದ, ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಹೊಡ್ರ ಕ್ಲಬ್ಸ್. ವೆರಿ ಗುಡ್. ಸೂಪರ್. ಆ ಮಗು ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿತ್ತು ಅಷ್ಟೇ ಪವರ್ಫುಲ್ ಆಗಿರೋದು ಈ ಸಾಂಗ್. ಇನ್ಫ್ಯಾಕ್ಟ್ ಈ ಸಾಂಗ್ ಅಲ್ಲಿ ದರ್ಶನ್ ಹಸ್ ಮೇಡ್ ಅ ಗೆಸ್ಟ್ ಅಪಿಯರೆನ್ಸ್. ಈ ಸಾಂಗ್ ಈ ಮಗು ಪರ್ಫಾರ್ಮ್ ಮಾಡಿದ ಈ ಟೈಮ್ ನಾನು ಹೇಳಲೇಬೇಕು, ನಮ್ಮ ದರ್ಶನ್ಗೆ ಐ ಶುಡ್ ರಿಯಲಿ ಥ್ಯಾಂಕ್ ಹಿಮ್. ಈ ಮಜಾ ಟಾಕೀಸ್ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಐ ಜಸ್ಟ್ ವಾಂಟ್ ಟು ಟೆಲ್ ಹಿ ಇಸ್ ಸಚ್ ಎ ಜೆಂಟಲ್ಮನ್, ವಂಡರ್ಫುಲ್ ಗೈ. ಐ ಮೀನ್ ತುಂಬಾ ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ಹಿ ಇಸ್ ಎ ರಿಯಲ್ ಹೀರೋ. ದರ್ಶನ್ ಇಸ್ ಲೈಕ್ ಎ ಗೋಲ್ಡನ್ ಹಾರ್ಟೆಡ್ ಬಾಯ್. ನನ್ನ 37 ವರ್ಷದ ಸರ್ವಿಸ್ ಸಿನಿಮಾಲಿ ಎಲ್ಲೋ ಒಂದು 2-3 ಜನ ಮಾತ್ರ ಆತರ ನೋಡಿದೆ. ಅದರಲ್ಲಿ ದರ್ಶನ್ ಒನ್ ಆಫ್ ದಮ್ ಇಸ್ ದಟ್. ನಮ್ಮಲ್ಲಿ ಕೂಡ ಮಕ್ಕಳಿಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ. ನಿಜವಾಗ್ಲೂ ಇವರೆಲ್ಲ ಇನ್ನು ಟ್ರೈನ್ ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು. ವಯಸ್ಸಲ್ಲೇ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರೆಲ್ಲ. ತುಂಬಾ ಜನ ಇದಾರೆ ಸರ್. ಆಕ್ಚುಲಿ ಖಂಡಿತವಾಗ್ಲಿ. ಅವ್ರ ತಾಯಿ ವೆರಿ ಗುಡ್. ಒನ್ಸ್ ಅಗೈನ್ ನಿಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ ಅವರೇ, ದಯವಿಟ್ಟು ನಿಮ್ಮ ಮಗಳಿಗೆ ಒಳ್ಳೆ ಟ್ರೈನಿಂಗ್ ಕೊಡಿಸಿ. ಶಿ ಹಸ್ ಗಾಟ್ ಆಲ್ ದ ಕೇಪಬಿಲಿಟಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋದಕ್ಕೆ, ನಮ್ಮ ದೇಶನ ರೆಪ್ರೆಸೆಂಟ್ ಮಾಡೋದಕ್ಕೆ. ಹಾಗಾಗಿ ದಯವಿಟ್ಟು ಅವಳು ಟ್ರೈನಿಂಗ್ ನ ನಿಲ್ಸ್ಬೇಡಿ. ಅವಳು ಮೊನ್ನೆ ಒಂದು ಫೆಬ್ರವರಿಯಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾಳೆ. ಏನ್ ರೆಕಾರ್ಡು? ಅದು ನಿರಳಾಂಬ ಪೂರ್ಣ ಚಕ್ರಾಸನ ಅಂತ 1 ನಿಮಿಷದಲ್ಲಿ 19 ಬಾರಿ ಮಾಡಿ. 1 ನಿಮಿಷದಲ್ಲಿ 19 ಆಸನಗಳು. ಆಸನ. ಸೂಪರ್ ಅಮ್ಮ. ನೆಕ್ಸ್ಟ್. ಹಾಯ್ ಸುಜಮಮ್ಮ. ಹಾಯ್. ನನ್ನ ಹೆಸರು ವಿಷ್ಣು ಮೊದಲ್ಯಾರ್ ಅಂತ. ನಾನು ಸದ್ವಿದ್ಯಾ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀನಿ. ಮಂಡ್ಯದಿಂದ ಬಂದಿದ್ದೀನಿ. ನಾನು ಅರ್ಜುನ್ ಸರ್ಜಾ ಮಾಮಗೋಸ್ಕರ ಕರಾಟೆ ಡೆಮೋ ತೋರಿಸ್ಬೇಕು. ಸೂಪರ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಸಾಕಾಲ ಮಾಡ್ದೆ ಮಗನೇ. ಸೂಪರ್. ಹೊಡಿ ಹಂಡ್ಲು. ಮಂಡ್ಯದ ಗಂಡು. ನಿನ್ನ ಹೆಸರೇನು? ನನ್ನ ಹೆಸರು ವಿಷ್ಣು ಮೊದಲ್ಯಾರ್. ವಿಷ್ಣು ಮೊದಲ್ಯಾರ್. ಎಷ್ಟು ವರ್ಷ? 6 ವರ್ಷ. ಸೂಪರ್. ಇವನು ಅವನಿಗೆ ಕೇಳ್ತಾ ಇದ್ದಾನೆ ಮೊದಲು ಯಾರು ಅಂತ. ನೀನೇ ಮೊದಲು ಕಣ. ಮೊದಲು ಯಾರು ಅಂತ ಯಾಕೆ ಕೇಳ್ತಾ ಇದೀಯಾ? ನೀನೇ ಫಸ್ಟ್. ಸೂಪರ್ ಪರ್ಫಾರ್ಮೆನ್ಸ್. ಹೊಡಿ ಹಂಡ್ಲು. ದೊಡ್ಡನಾದ್ಮೇಲೆ ಏನಾಗ್ತೀಯಾ? ಪೈಲಟ್. ಫ್ಲೈಟ್ ಅಲ್ಲಿ ಕೂತ್ಕೊಂಡಿದ್ದೀನೆಲ್ಲ ಮಾಡ್ಬಿಟ್ಟು 250 ಜನ ಇರ್ತಾರೆ ಅವಾಗ. ಯಾಕೆ ಪೈಲಟ್ ಬರೀ ಫ್ಲೈಟ್ ಆರ್ಸ್. ಓಕೆ. ನನ್ನೊಂದು ಚಾಲೆಂಜ್ ಇದೆ. ನಾನು ಇವಾಗ ಲಾಂಚ್ ಆಗ್ತಿರ್ಸಿದ್ನಲ್ಲ, ಅದನ್ನ ಡೆಮೋಕ ಮಾಡ್ಬೇಕು. ಹೇಳಿ. ಅವರು 4 ಕೋರ್ಸ್ ಸ್ಪೂನ್ ಅಲ್ಲಿ ಮಾಡ್ತಾರೆ. ಸರ್ ಏನ್ ಡೈಲಾಗ್ ಸರ್. ನಿಂಗೆ ಆಮೇಲೆ ಚಾಕ್ಲೇಟ್ ಕೊಡಿಸ್ತೀನಿ. ನಾನು ಅದ್ರಲ್ಲಿ 1 ಪೀಸು ತಗೊಳ್ಳಲ್ಲ. ಓಕೆ, ಸೈಲೆಂಟ್ ಆಗಿ ಹೋಗಿ ಜಾಣ ಮರಿ. ಐ ಲವ್ ಯು. ಆಮೇಲೆ ನಿಮ್ಗೆ ಬಿರಿಯಾನಿ ಕೊಡಿಸ್ತೀನಿ ಮಾಡಿ. ಲೆಗ್ ಪೀಸ್ ಇರುತ್ತಾ?
ನನ್ ಲೆಗ್ ಪೀಸ್ ಇಲ್ದ್ರೆ ಏನ್ ಮಾಡ್ಲಿ ಇದನ್ನ ಮಾಡ್ಬಿಟ್ಟ ಪ್ಲೀಸ್ ಕೊಡ. ಸೂಪರ್. ಇಲ್ಲ ಈ ಯಂಗ್ ಟ್ಯಾಲೆಂಟ್ಸ್ ನ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆ ಏಜ್ ನಲ್ಲೆಲ್ಲ ನಮಗೆಲ್ಲ ನಾಲ್ಕು ಜನ ಮುಂದೆ ನಿಂತ್ಕೊಳ್ಳೋಕೆ ಕೂಡ ನಾಚಿಕೆ ಇರೋದು. ನಿಜವಾಗ್ಲೂ ಸರ್ ನೋಡಿ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟು ಹೋಗ್ತಾರೆ ಅಂತ ನಿಜವಾಗ್ಲೂ ಇಟ್ಸ್ ಲೈಕ್ ಗ್ರೇಟ್ ಗ್ರೇಟ್ ಗ್ರೇಟ್. ಸರ್ ಇವಾಗ ಪ್ರೇಮ ಬರಹ ಸಿನಿಮಾ ಎಕ್ಸ್ಪೆಕ್ಟೇಷನ್ಗೆ ಮೀರಿ ಜನರ ಒಂದು ಪ್ರೀತಿಯನ್ನ ಗಳಿಸಿದೆ. ನಮ್ಮ ಜನರಿಗೆ ನಿಮ್ ಈ ಒಂದು ಮಜಾ ಟಾಕೀಸ್ನ ಮುಖಾಂತರ ನಿಮ್ಮ ಸಿನಿಮಾ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಯಾವಾಗಲೂ ಹೇಳೋದೆ, ಎಲ್ಲ ಸೇರಿ ಒಂದು ಒಳ್ಳೆ ಚಿತ್ರ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅದು ಜನಗಳಿಗೂ ಇಷ್ಟ ಆಗಿದೆ. ಅದು ನಿಜವಾಗ್ಲೂ ಎಲ್ರಿಗೂ ನಾನು ಚಿರಋಣಿ. ಅಂಡ್ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡೋದಕ್ಕೆ ನಾನು ನಮ್ಮ ಟೀಮ್ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಐಶ್ವರ್ಯ, ಮಜಾ ಟಾಕೀಸ್ ಆಕ್ಚುಲಿ ತುಂಬಾನೇ ಚೆನ್ನಾಗಿತ್ತು. ಇಟ್ಸ್ ಮೈ ಫಸ್ಟ್ ಟೈಮ್ ಹಿಯರ್ ಅಂಡ್ ತುಂಬಾ ಬೇಜಾರ್ ಪಟ್ಟಿದ್ದೆ ಆಗೋಯ್ತು ಅಂತ ಕೇಳಿದಾಗ. ಐ ಥಿಂಕ್ ಡೆಸ್ಟಿನಿ ಹ್ಯಾಡ್ ಇಟ್ ಇಟ್ಸ್ ವೇ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ಯು ಸ್ಟಾರ್ಟೆಡ್ ಅನ್ ಅದರ್ ಸೀಸನ್. ಸೊ ತುಂಬಾ ಚೆನ್ನಾಗಿತ್ತು ಅಂಡ್ ಐ ರಿಯಲಿ ಹ್ಯಾಡ್ ಅ ಗ್ರೇಟ್ ಟೈಮ್. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮಜಾ ಟಾಕೀಸ್ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಆಫ್ ಕೋರ್ಸ್ ಐ ಥಿಂಕ್ ಪ್ರೇಮ ಬರಹ ಬಂದು ನನಗೆ ತುಂಬಾ ಒಂದು ಸ್ಪೆಷಲ್ ಆದ ಒಂದು ಚಿತ್ರ. ಈ ಚಿತ್ರದ ಮೂಲಕ ನಾನು ಡೆಬ್ಯೂ ಮಾಡ್ತಿದ್ದೀನಿ ಅಂಡ್ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಿದ್ದೀನಿ. ಸೊ ತುಂಬಾನೇ ಲವ್, ತುಂಬಾನೇ ಪ್ರೀತಿ ಕೊಡ್ತಿದ್ದಾರೆ. ಸೊ ತುಂಬಾ ಸಂತೋಷ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಐ ಫೀಲ್ ರಿಯಲಿ ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್. ಸೂಪರ್. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಫ್ಯೂಚರ್. ಚಂದನ್ ಹೇಳಪ್ಪ. ಫಸ್ಟ್ ಆಫ್ ಆಲ್ ಐಶ್ವರ್ಯ ಅವ್ರಿಗೆ ಎಲ್ಲರೂ ವೆಲ್ಕಮ್ ಮಾಡೋಣ ಕನ್ನಡ ಇಂಡಸ್ಟ್ರಿಗೆ. ಥ್ಯಾಂಕ್ ಯು. ಇದು ಅವರ ಮೊದಲನೇ ಚಿತ್ರ ಅಂಡ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಬಹಳ ಖುಷಿ ಆಗ್ತಿದೆ. ಎಂಟೈರ್ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮಜಾ ಟಾಕೀಸ್ ನಿಮ್ಗೆ ಸರ್, ನಿಮ್ಗೆ ಮತ್ತೆ ನಮ್ಮ ಬಾಸ್. ಆನರ್, ಇಟ್ಸ್ ಅ ಪ್ಲೆಜರ್. ಮತ್ತೊಮ್ಮೆ ಅರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಮ್ಮ ಸಿನಿಮಾಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಿ. ಐಶ್ವರ್ಯ, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್. ಚಂದನ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Thank you. You know why I gave you rose, your team rose? Because ಪ್ರೇಮ ಬರಹ, ಪ್ರೇಮದ ಸಂಕೇತ ಗುಲಾಬಿ. ಸೊ ನಿಮ್ಮ ಜೀವನದಲ್ಲೂ ಗುಲಾಬಿ, ನಿಮ್ಮ ಜೀವನದಲ್ಲೂ ಪ್ರೇಮ ಇದೇ ತರ ಅರಳ್ತಾ ಇರ್ಲಿ, ಇದೇ ತರ ಇರ್ಲಿ ಅಂತ ನಮ್ಮ ಶುಭ ಹಾರೈಕೆ. ಸೊ ವೀಕ್ಷಕರೇ, ಪ್ರೇಮ ಬರಹ ಚಿತ್ರ ಅದ್ಭುತವಾದಂತಹ ಒಂದು ಚಿತ್ರ. ನಮ್ಮ ಸೀನಿಯರ್ ಅರ್ಜುನ್ ಸರ್ ಅವರು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿರುವಂತಹ ಚಿತ್ರ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಈ ಒಂದು ಅದ್ಭುತವಾದಂತ ಸಿನಿಮಾಗೆ ನಿಮ್ಮ ಪ್ರೋತ್ಸಾಹ ನೀಡಿ. ಮಜಾ ಟಾಕೀಸ್ ಎಪಿಸೋಡ್ ನೋಡೋದು ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಆ ಮಜಾ ಟಾಕೀಸ್ ಎಪಿಸೋಡ್ ನ ಯಾವಾಗ ಬೇಕಂದ್ರೂ ನೋಡಿ ಬೂಟಲ್ಲಿ. ಈಗಲೇ ಬೂಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇಲ್ಲಿಗೆ ಈ ಸಂಚಿಕೆ ಮುಗಿತಾ ಇದೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.